ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತ್ವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಉಳವಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಮಣಬಸವೇಶ್ವರ ದೇವಸ್ಥಾನದಲ್ಲಿ ಸುಮಾರು 16 ವರ್ಷಗಳಿಂದ ನಡೀತಾ ಇರ್ತಕ್ಕಂತಹ ಶರಣಬಸವೇಶ್ವರ ಪುರಾಣದ ಈ ವರ್ಷ ಕಾರ್ಯಕ್ರಮ 11ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದಾನಿಗಳು, ಭಕ್ತಿಜೀವಿಗಳು ಆದಂತಹ ಚೆನ್ನಯ್ಯ ಹಿರೇಮಠರವರೇ, ಹಾಗೂ ಮನಗುಂಡಿಯಿಂದ ಬಂದು ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತಹ ಬಸಣ್ಣ ಅಂಗಡಿಯವರೇ, ಚೆನ್ನಪ್ಪ ಯರಿಯಾಕ್ಲವರೇ, ಮತ್ತು ಈ ಊರಿನಿಂದ ತಬಕದ ಹೊನ್ನಳ್ಳಿಯ ಎಲ್ಲ ಅತಿಥಿಗಳೇ. ನಾನು ಬರ್ಬೇಕಾದ್ರೆ ಪರಸಾಪುರದ ಅತಿಥಿಗಳನ್ನೆಲ್ಲ ಅನೌನ್ಸ್ ಮಾಡ್ತಾ ಇದ್ರು, ಅವ್ರೇನು ಬಂದಿದಾರ ಇಲ್ವೋ? ಬಂದಂತ ಎಲ್ಲ ಅತಿಥಿಗಳೇ, ಈ ಪುರಾಣವನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥ ಶಂಕರಯ್ಯ ಶಾಸ್ತ್ರಿಗಳವರೇ, ಹಾಗೂ ಸುಶ್ರಾವ್ಯವಾಗಿ ಸ್ವಾಗತ ಗೀತೆಯನ್ನು ಹಾಡಿರುವಂತ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠರವರೇ, ಮತ್ತು ತಬಲಾ ಕಲಾವಿದರು ಅವರು ಮಲ್ಲಯ್ಯನವರೇ, ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಶಂಕರಣ್ಣ ತಡಸ್ ಅವರೇ, ಎಲ್ಲರಿಗೂ ಶುಭಾಶಯಗಳು. ಮತ್ತು ವಿಶೇಷವಾಗಿ ಇವತ್ತು 78ನೆಯ ಸ್ವಾತಂತ್ರ್ಯದ ದಿನದ ಅಂಗವಾಗಿ ಸನ್ಮಾನಿತರಾದಂತಹ ಮಾಜಿ ಸೈನಿಕರಾದ ಆತ್ಮೀಯರಾದ ಬಸವರಾಜ್ ಗೋವಿಂದ ಅವರೇ, ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ಶ್ರಾವಣ ಮಾಸ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷ ಉತ್ತರ ಕರ್ನಾಟಕದಲ್ಲಿ, ನೀವು ಹರಿಹರದಿಂದ ಆ ಕಡೆ ಹೋದ್ರೆ ಅಥವಾ ದಾವಣಗೆರೆವರೆಗೂ ನಡಿಬಹುದು, ಎಲ್ಲಿ ಮಠಗಳಿದಾವೋ, ಉತ್ತರ ಕರ್ನಾಟಕದಲ್ಲಿ ಮಠಗಳು ಇಲ್ಲದೇ ಇದ್ರೂ ಕೂಡ ದೇವಸ್ಥಾನಗಳಿದ್ರೆ ಸಾಕು, ಒಂದಷ್ಟು ಜನ ಯುವಕರು, ಗುರು ಹಿರಿಯರು, ಆ ಊರಿನ ಸ್ವಾಮಿಗಳು, ಐನೋರ್ಗಳು ಎಲ್ಲರೂ ಸೇರ್ಕೊಂಡು ಯಾರದ್ದಾದ್ರೂ ಒಂದು ಶಿವನುಡಿಯನ್ನು ಕೇಳಬೇಕು, ಶ್ರಾವಣ ಮಾಸ ಕೇಳಬೇಕಪ್ಪ, ಏನಾದ್ರೂ ಕೇಳಬೇಕು ಅನ್ನುವಂತ ಭಕ್ತಿಯನ್ನ ನಮ್ಮ ಹಿರಿಯರು ಹಾಕೊಟ್ಟಿದ್ದಾರೆ. ಅದನ್ನು ಮುಂದಿನ ಜನಾಂಗನ ಬೆಳೆಸ್ಕೊಂಡು ಬಂತಾ ಇದ್ದೀವಿ. ಇಂತಹದ್ದೇ ಒಂದು ಕಾರ್ಯಕ್ರಮಕ್ಕೆ 30 ವರ್ಷಗಳ ಹಿಂದೆ ನನ್ನನ್ನ ಮನಗುಂಡಿಗೆ ಕರ್ಕೊಂಡೋದ್ರು ನಮ್ಮ ಬಸಣ್ಣ ಅಂಗಡಿ ಮತ್ತು ಅವ್ರ ಬಳಗದವರೆಲ್ಲ. ಇದೇ ಶ್ರಾವಣ ಮಾಸ ಸಲ್ಕಿನಕೊಪ್ಪದಲ್ಲಿದ್ದೆ ನಾನು, ಅಲ್ಲೂ ಪ್ರವಚನ ಮಾಡ್ತಿದ್ವಿ. ಅಲ್ಲಿ 7:30 ಇಂದ 8:30 ಮಾಡೋದು,
9 ಗಂಟೆ ಹೊತ್ತಿಗೆ ಹೆಂಗಾದ್ರೂ ಮನ್ಗುಂಡಿ ಮುಟ್ಟೋದು 5 ಕಿಲೋಮೀಟರ್ 6 ಕಿಲೋಮೀಟರ್ ಆಗ್ತಿತ್ತು. 9-9:30 ಶುರು ಮಾಡಿ 10:30ವರೆಗೂ ಅಲ್ಲಿ ಮಾಡೋದು. ಈ ರೀತಿ 2 ವರ್ಷ ಅಲ್ಲಿ ಇದೇ ತರ ಶ್ರಾವಣ ಮಾಸ ಮಾಡಿದ್ವಿ. ಅದೇ ಬಾಂಧವ್ಯ ಉಳಿದು ಈಗ ಮನಗುಂಡಿಯಲ್ಲಿ ಪ್ರವಚನ ನಡೀತಾ ಇದೆ. 3 ವರ್ಷದಿಂದ ಅಲ್ಲೇ ಹೇಳ್ತಾ ಇದ್ದೀನಿ. ಬೇರೆ ಕಡೆ ಕರೀತಾರೆ, 1 ಲಕ್ಷ ರೂಪಾಯಿ ಕೊಡ್ತೀವಿ ಬನ್ನಿ, 1.5 ಲಕ್ಷ ಕೊಡ್ತೀವಿ ಬನ್ನಿ. ಮನಗುಂಡಿಯವ್ರು ಎಷ್ಟು ಕೊಡ್ತಾರೆ ಅಂತ ಬಸಣ್ಣ ಅಂಗಡಿಗೆ ಗೊತ್ತು. ಅದನ್ನ ಅವ್ರು ಹೇಳ್ಬಾರ್ದು, ನೀವು ಕೇಳಬಾರ್ದು. ಯಾಕಂದ್ರೆ ಅದು ನಮ್ಮೂರು, ನಮ್ಮ ಮನೇಲಿ ನಾವು ನಿರೀಕ್ಷೆ ಮಾಡಿದ್ರೆ ಅದು ಸರಿ ಆಗೋದಿಲ್ಲ. ಆದ್ರೆ ಭಕ್ತಿ ಇದೆ, ಜಾಗನೇ ಕೊಟ್ಟಿದ್ದಾರೆ, ಮಹಾಮನೆ ಮಾಡಿದ್ದಾರೆ. ಅದು ಮನಗುಂಡಿಯವರ ವಿಶೇಷ. ಮಹಾಮನೆ, ಶ್ರೀ ಗುರು ಬಸವ ಮಹಾಮನೆ ಆಗುವಷ್ಟು ಇಡೀ ಕರ್ನಾಟಕದಲ್ಲ, ದೇಶದಲ್ಲ, ವಿದೇಶದಲ್ಲೂ ಕೂಡ ಹೆಸರಾಗುವಷ್ಟು ಮನಗುಂಡಿ ಜನ ಆ ಮಹಾಮನೆಯನ್ನ ಕಟ್ಟಿ ಬೆಳೆಸಿ ಪೋಷಿಸ್ತಾ ಇದ್ದಾರೆ. ಅಂದ್ರೆ ಇದು ಕಾರಣ ಅಂದ್ರೆ ಇಷ್ಟೆಲ್ಲ ಆಗ್ಬೇಕಾದ್ರೆ ಶ್ರಾವಣ ಮಾಸ ಇಂಥ ಕಾರ್ಯಕ್ರಮ. ಶ್ರಾವಣ ಅದು ಬಂದಿರ್ತಕ್ಕಂಥದ್ದು, ಅದಕ್ಕೆ ಹೆಸರು ಹೆಂಗ್ ಬಂದಿರ್ಬೋದು ಅಂದ್ರೆ ಶ್ರವಣ. ಶ್ರವಣ ಅಂದ್ರೇನು? ಕೇಳೋದು. ಅಂದ್ರೆ ಹೆಚ್ಚು ಕಡಿಮೆ ವೈಶಾಖ ಮಾಸದಿಂದ ಚೈತ್ರ ಮಾಸಕ್ಕೆ ಮಳೆ ಶುರು ಆಗ್ತಿತ್ತು. ಅವಾಗ ಹಿಂದೆ ಚೈತ್ರ ಮಾಸಕ್ಕೆ ಯುಗಾದಿಗೆ ಮಳೆ ಶುರು ಆಗ್ಬಿಡ್ತಿತ್ತು. ಇನ್ನು ಹೋಳಿ ಹುಣ್ಣಿಮೆಗೆ ಕಾಮಣ್ಣನ ಕಣ್ಣೀರಂತ ಸ್ವಲ್ಪ ಮಳೆ ಬರ್ಬೇಕು ಅಂತ ಈ ಕಡೆ ನಂಬಿಕೆ ಇದೆ. ಹಾಗೆ ಮಳೆ ಶುರು ಆದ್ಮೇಲೆ ಹೊಲದ ಕೆಲಸ ಎಲ್ಲ ಮಾಡಿ ಬಿತ್ತಿ ಹರಗಿ ಆಮೇಲೆ ಎಲ್ಲ ಮಾಡಿ ಕಳೆ ತೆಗೆದು ಶ್ರಾವಣಕ್ಕೆ ಬರೋ ಹೊತ್ತಿಗೆ ಬೆಳೆ ಒಂದ್ ಮಟ್ಟಕ್ಕೆ ಬಂದಿರ್ತಿತ್ತು, ಕೆಲಸ ಕಡಿಮೆ ಆಗ್ತಿತ್ತು. ಆದ್ರೆ ಮಳೆ ಮಾತ್ರ ಚೆನ್ನಾಗಿ ಹಿಡಿದಿರ್ತಿತ್ತು. ಆಷಾಢ ಸೋನೆ ಮಳೆ, ಶ್ರಾವಣ ಮಾಸದಲ್ಲಿ ದೊಡ್ಡ ಮಳೆ, ಅಡ್ಡ ಮಳೆ. ಅದಕ್ಕೆ ಚಾತುರ್ಮಾಸ ಅಂತೇಳಿ 4 ತಿಂಗಳು, ಏನು ಜ್ಯೇಷ್ಠ ಮಾಸದಿಂದ ಹಿಡ್ಕೊಂಡು ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ 4 ತಿಂಗಳು ಚಾತುರ್ಮಾಸ ಅಂತ ಮಾಡ್ತಾರೆ. ಅಂದ್ರೆ ಒಂದೇ ಕಡೆ ಹೋಗ್ಬಿಡ್ತಿದ್ರು ಪಾದಯಾತ್ರಿಗಳು, ಮುನಿಗಳು, ಗುರುಗಳು ಎಲ್ಲರೂ ಒಂದೇ ಕಡೆ ಉಳಿಯೋದು ಮಳೆಗಾಲ ಮುಗಿಯೋ ತನಕ. ಆಮೇಲೆ ಮತ್ತೆ ಸಂಚಾರ ಶುರು ಮಾಡ್ತಾ ಇದ್ರು. ಹಾಗಾಗಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶ್ರವಣ ಮಾಡೋದು ಮತ್ತು ಭಕ್ತಿಯ ಪ್ರಾರಂಭ ಆಗೋದು ಕೂಡ ಶ್ರವಣದಿಂದಲೇ. ಅದಕ್ಕೆ ಹೇಳ್ತಾರಲ್ಲ, ಜ್ಞಾನಿ ಆಗ್ಬೇಕಾದ್ರೆ ನಿಜಗುಣ ಶಿವಗಳು ಹೇಳ್ತಾರೆ, ಕೇಳು, ನೆರೆ ಕೇಳು. ಬರೀ ಕೇಳೋದಲ್ಲ, ನೆರೆ ಕೇಳು. ನೆರೆ ಕೇಳು ಅಂದ್ರೆ ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು, ಪೂರ್ಣ ಇಲ್ಲೇ ಇರ್ಬೇಕು ಮನಸ್ಸು. ಹಾಗೆ ಕೇಳಿದ್ರೆ ಅದೊಂದು ಭಕ್ತಿ. ಶ್ರವಣವನ್ನು ಚೆನ್ನಾಗಿ ಮಾಡಿದ್ರೆ ಅದು ಕೂಡ ಒಂದು ಭಕ್ತಿ. ಕೇಳು, ನೆರೆ ಕೇಳು, ಕೇಳಿದ್ದನ್ನ ಹರಿ. ಬರೀ ಕೇಳೋದು, ಈ ಕಿವಿಯಿಂದ ಕೇಳ್ಬಿಟ್ಟು ಈ ಕಿವಿಯಿಂದ ಬಿಟ್ಬಿಟ್ರೆ ಅದು ಭಕ್ತಿ ಆಗೋದಿಲ್ಲ. ತಿಳ್ಕೋಬೇಕು. ಅಂದ್ರೆ ನಾನು ಹೇಳಿದ್ದು ನಿಮ್ಗೊಂದು ಸ್ವಲ್ಪ ಅರ್ಥ ಆಗ್ಬೇಕಲ್ವಾ? ಏನು ಅರ್ಥ ಆಗ್ಲಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಅದೇ ಶ್ರವಣ. ಮನನ, ಎರಡನೇದು ಯಾವುದು? ಮನನ. ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಮನಸ್ಸಿನಲ್ಲಿ ಇಟ್ಕೊಳ್ಳೋದು. ಆಮೇಲೆ ನಿಧಿಧ್ಯಾಸ. ಮೂರನೇದು ಯಾವುದು? ನಿಧಿಧ್ಯಾಸ. ನಿಧಿಧ್ಯಾಸ ಅಂದ್ರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಅದಕ್ಕೆ ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ದೊಡ್ಡವರು ಹೇಳ್ತಿರ್ತಾರೆ, ಈ ಆಕಳುಗಳು, ಎತ್ತುಗಳು ಅವೆಲ್ಲ ಇದಾವಲ್ಲ, ಏನ್ ಮಾಡ್ಕೊಂತಾವ್? ಮೇವು ತಿನ್ನುವಾಗ ನಮ್ಮಂಗ ಆರಾಮಾಗಿ ಅಗದು ಚೆನ್ನಾಗಿ ಇಷ್ಟೇ ತಿನ್ಬೇಕು, ಇದನ್ನೇ ತಿನ್ಬೇಕು ಅಂತ ಅಲ್ಲ. ಸಿಕ್ಕಾಗ ಹುಲ್ಲು, ಸೊಪ್ಪು, ಸಿಪ್ಪೆ, ಆಮೇಲಿಂದ ದಂಟು, ಏನೇನಿದೆಯೋ ತಿನ್ನೋದಕ್ಕೆ ಏನೇನ್ ಬರ್ತದೆ ಎಲ್ಲ ತಿಂದಾಕ್ತಿರ್ತಾವೆ. ಹೆಂಗ್ ತಿಂತವೆ? ಅಗಿಯಲ್ಲ ಚೆನ್ನಾಗಿ, ಗಬ 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 ತಿನ್ಬಿಡುತ್ತೆ. ಆಮೇಲೆ ಏನ್ ಮಾಡ್ತವೆ? ನಮ್ ತರ ಸುಮ್ನಿರ್ತಾವ? ನಮ್ ತರ ನಿದ್ದೇನೆ ಗೊರಕೆ ಹೊಡೆಯವು.
ಮಲ್ಕೊಂಡು ಮೆಲ್ಕಾಡಿಸ್ತವೆ. ಏನ್ ಮಾಡ್ತವೆ? ಮೆಲ್ಕಾಡಿಸೋದು ಗೊತ್ತಾಗ, ಬೆಲ್ಕ್ ಹಚ್ಚೋದು. ಆಮೇಲೆ ಶಕ್ತಿಯಾಗಿ ಪರಿವರ್ತನೆ ಆದಾಗ ಎತ್ತುಗಳು ಹೊಲ ಉಳ್ತವೆ, ಹಸುಗಳು ಹಾಲು ಕೊಡ್ತವೆ, ಕರು ಹಾಕ್ತವೆ. ಎಂಥ ಅದ್ಭುತ ಹಾಲದು! ಅಮೃತ, ಅಮೃತಕ್ಕೆ ಸಮಾದ ಹಾಲು. ನೋಡಿ, ನಿಮಗೆ ಬೇಕಾದಂತ ಇಂಜಿನಿಯರ್ ಇರ್ರಿ, ನೀವು ಬೇಕಾದಂತ ಡಾಕ್ಟರ್ ಇರ್ರಿ, ಬೇಕಾದಂತ ವಿಜ್ಞಾನಿಗಳಿರ್ರಿ, ಬೇಡಪ್ಪ. ಈ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಡಿದ್ರಲ್ಲ, ತಪಸ್ವಿಗಳು ಹಾಗೆ ಯೋಗ ಮಾಡಿದ್ರು ಎಲ್ಲ ಹಾಡಿದ್ರಲ್ಲ, ಹಾಡ್ತಾರ ಅವ್ರ ಅಭಿಮಾನ. ಗುರುಗಳ ಕೈಲಿ ಕೊಟ್ಬಿಡಿ, ತಪಸ್ವಿಗಳ ಕೈಲಿ. ಏನಂತ? ನಿಮ್ಗೆ ಹುಲ್ಲು, ಸೊಪ್ಪು, ಸಿಪ್ಪೆ, ದಂಟು ಎಲ್ಲ ಕೊಡ್ತೀವಪ್ಪ, ನೀವು ನಮ್ಗೇನ್ ಮಾಡ್ಕೊಡ್ರಿ? ಹಾಲ್ ಮಾಡ್ಕೊಡ್ರಿ. ಅದನ್ನ ಮಾಡ್ಕೊಡಕ್ಕಾಗತ್ತೆ ನನ್ನ ಕೈಲಿ? ಅಥವಾ ಎಂತ ಹಿಮಾಲಯದ ತಪಸ್ವಿ ಇದ್ರು ಮಾಡ್ಕೊಡಕ್ಕಾಗತ್ತೆ? ನಮ್ಮ ಕೈಲಿ ಮಾಡಲಾರದ್ದನ್ನ ಹಸು ಮಾಡುತ್ತೆ. ಯಾಕೆಂದ್ರೆ ಪರಮಾತ್ಮ ಹಸುವನ್ನು ಹಾಗೆ ಹುಟ್ಟಿಸಿದಾನೆ. ಕಾಮಧೇನು ಅಂತ ಕರೆದಿದ್ದಾರೆ. ಅದಕ್ಕೆ ಹಸುವಿಗೆ ಏನಂತ ಕರೆದಿದ್ದಾರೆ? ಕಾಮಧೇನು. ಹಾಲು ಕೊಡ್ತದದು. ಹಾಗಾದ್ರೆ ಮನುಷ್ಯನ ಜೀವನ ಹಸುವಿಗಿಂತ ಕೀಳ? ಖಂಡಿತ ಅಲ್ಲ. ಯಾಕೆ ಅಂದ್ರೆ ಮನುಷ್ಯ ತಿಂದು ಹಾಳು ಮಾಡ್ಬೇಕು ಅಂತಿಲ್ಲ. ಮನುಷ್ಯನ ನಡೆನುಡಿ, ಮನುಷ್ಯನ ಬದುಕು, ಮನುಷ್ಯನ ಚಿಂತನೆ, ಮನುಷ್ಯನ ಯೋಗ, ಮನುಷ್ಯನ ಸಾಧನೆ ಅದು ಯಾವ ಪ್ರಾಣಿಗಳಿಗೆಂದು ಸಾಧ್ಯ ಇಲ್ಲ. ಯಾವುದೇ ಪ್ರಾಣಿಗಳಲ್ಲಿ ಬಸವಣ್ಣನಂತವರು, ಬುದ್ಧನಂತವರು, ಅಲ್ಲಮಪ್ರಭುಗಳಂತವರು, ಅಕ್ಕ ಮಹಾದೇವಿ ಅಂತವರು ಯಾವ ಪ್ರಾಣಿಗಳಲ್ಲೂ ಆಗಲ್ಲ. ಅದಾಗದ ಮನುಷ್ಯನಲ್ಲಿ ಮಾತ್ರ ಸಾಧ್ಯ. ಮನುಷ್ಯನಲ್ಲಿ ಮಾತ್ರ ತಪಸ್ವಿಗಳಾಗಬಹುದು, ಮನುಷ್ಯನಲ್ಲಿ ಮಾತ್ರ ಯೋಗಿಗಳಾಗಬಹುದು, ಮನುಷ್ಯನಲ್ಲಿ ತ್ಯಾಗಿಗಳಾಗಬಹುದು, ವಿಶ್ವಗುರು ಆಗಬಹುದು, ಜಗದ್ಗುರು ಆಗಬಹುದು, ಮನುಷ್ಯ ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಪ್ರಾಣಿಗಳಿಗೆ ಆಗಕ್ ಬರಲ್ಲ. ಇದೇ ಮನುಷ್ಯನ ವಿಶೇಷ ಗುಣ. ಜ್ಞಾನ, ಸಾಧನೆ, ತ್ಯಾಗ, ತಪಸ್ಸು ಇದಿದೆಯಲ್ಲ ಮನುಷ್ಯನಿಗೆ ಮಾತ್ರ ಸಾಧ್ಯ. ಬೇರೆ ಪ್ರಾಣಿಗಳಿಗೆ ಯಾವಕ್ಕೂ ಸಾಧ್ಯ ಇಲ್ಲ. ಆನೆ ಎಂಥ ಗಟ್ಟುಳ್ಳ ಪ್ರಾಣಿ. ಒಂದು ಆನೆ ಕಡಿಮೆ ಅಂದ್ರೆ ಒಂದು 5,000 kg ಇರ್ತದೆ. 5,000 kg ಅಂದ್ರೆ ಒಂದು 50 kg ಜನ, ಒಂದು 100 ಜನ ಹಾಕ್ಬೇಕು, ಅಷ್ಟು ತೂಕ ಇರ್ತದೆ ಆನೆ. ಅಷ್ಟೇ ಶಕ್ತಿಶಾಲಿ, ಅಷ್ಟೇ ನೆನಪಿನ ಶಕ್ತಿ ಅದಕ್ಕೆ. ವಾಸನೆಯನ್ನು ಗ್ರಹಿಸೋದು ಅಷ್ಟೇ ಅದ್ಭುತ ಅದರದ್ದು. ಆದ್ರೆ ಆನೆಗೆ ನಾನು ಆನೆ, ನನ್ನ ಜನ್ಮವನ್ನು ಉದ್ಧಾರ ಮಾಡ್ಕೋಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆ ಅಲ್ಲಿ ವಿಕಾಸ ಆಗಿಲ್ಲ. ಹಸುವಿಗೆ ನಾವು ಪೂಜೆ ಮಾಡ್ತೀವಿ, ಕಾಮಧೇನು ಅಂತ ಕರಿತೀವಿ. ಆದ್ರೆ ಹಸುವಿಗೆ ಮೋಕ್ಷ ಪಡಿಬೇಕು, ನಾನು ತ್ಯಾಗಿ ಆಗಬೇಕು ಅನ್ನೋದು ಹಸುವಿಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಪ್ರಜ್ಞೆ ವಿಕಾಸ ಆಗಿಲ್ಲ ಅಲ್ಲಿ. ಕೋಗಿಲೆ ಮೇಲೆ ಕವಿತೆ ಬರೀತೀರಿ, ಬಹಳ ಚಂದ ಹಾಡುತ್ತೆ ಅಂತ ಹೇಳ್ತೀರಿ, ಪಂಚಮ ಗಾನ ಮಾಡುತ್ತೆ ಅಂತೀರಿ. ಆದ್ರೆ ಕೋಗಿಲೆಗೆ ಅದರ ಸಂಗೀತವನ್ನು ಅನುಭವಿಸೋ ಭಾಗ್ಯ ಇಲ್ಲ. ಆ ಪ್ರಜ್ಞೆ ಅದರಲ್ಲಿ ವಿಕಾಸ ಆಗಿಲ್ಲ. ಇದೇ ಮನುಷ್ಯನ ವಿಶೇಷತೆ. ಮತ್ತೆ ಮನುಷ್ಯ ಕಲಿತಾನೆ, ಹೊಸದು ಕಲಿತಾನೆ, ಆಮೇಲೆ ಅದನ್ನು ಇನ್ನೊಬ್ಬರಿಗೆ ಕಲಿಸ್ತಾನೆ. ಬೇರೆ ಯಾವ ಪ್ರಾಣಿಗಳಿಗೂ ಇದು ಮಾಡಕ್ಕಾಗಲ್ಲ. ತಾನು ಕಲಿತಾನೆ, ಕಲಿಸ್ತಾನೆ. ಇವೆಲ್ಲವನ್ನು ಮನುಷ್ಯ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾವ ಪ್ರಾಣಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮಾನವ ಜನ್ಮ ದೊಡ್ಡದು. ನಾವು ನೀವು ಹೇಳೋದಲ್ಲ, ಪುರಂದರದಾಸರು ಹೇಳ್ತಾರೆ, ಬಸವಣ್ಣವರು ಹೇಳ್ತಾರೆ, ಎಲ್ಲ ಜ್ಞಾನಿಗಳು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ಹುಚ್ಚಪ್ಪಗಳಂತ ಬೈತಾರೆ. ಹಾನಿ ಮಾಡ್ಕೊಂಡ್ರೆ ನಾವೇನು ಹಾನಿ ಮಾಡ್ತಾ ಇಲ್ಲ ಬಿಡ್ರಿ, ಮಸ್ತ್ ಮನೆ ಕಟ್ಟಿದೀವಿ, ಆಮೇಲಿಂದ ಮಸ್ತ್ ಟ್ರ್ಯಾಕ್ಟರ್ ತಗೊಂಡಿದೀವಿ, ಹೊಲ ಮಾಡ್ತೀವಿ, ಗುಡಿ ಕಟ್ಟಿದೀವಿ. ನೋಡ್ರಿ ಮಣಬಸಪ್ಪನ ಗುಡಿ ಕಟ್ಟಿದೀವಿ, ಬೇಕಾದಂತ ಮಾಡ್ತೀವ್ರಿ. ನಾವ್ಯಾಕೆ ಮಾನವ ಜನ್ಮ ಹಾಳು ಮಾಡ್ಕೋಣ? ಯಾರೋ ಒಬ್ಬ ಹಂಗೆ ಅಂದ್ಕೊಂತಿದ್ದ, ತಂಬಾಕು ತಿನ್ನಕ್ ಶುರು ಮಾಡ. ಗುಟ್ಕ ತಿಂದ 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 ಒಂದ್ 10 ವರ್ಷ ಮಸ್ತ್ ತಿಂದ. ಏನ್ ಬಂತು? ಬಾಯಿ ಕ್ಯಾನ್ಸರ್ ಬಂತು. ಬಾಯಿ ಕ್ಯಾನ್ಸರ್ ಬಂದ್ರೆ ಏನಾಯ್ತು? ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಹೇಳಿದ್ರು, ಬಾ ನೀನ್ ಬಾ, ಆರಾಮ್ ಮಾಡ್ತೀವಿ ಬಾ ಅಂದ್ರು. ಹೋದ್ರು, ಅದನ್ನ ಕಟ್ ಮಾಡಿದ್ರು.
ಪ್ರೂವ್ ಮಾಡಿದ್ರು. ಅಂದ್ರೆ ಇದು ಕ್ಯಾನ್ಸರ್ ಅಂತ ಪ್ರೂವ್ ಮಾಡಿದ್ರು. ಅದ್ನೇನ ಕಳಿಸಿ ಅಲ್ಲಿಗೆ ಕಳಿಸಿ ಇಲ್ಲಿಗೆ ತರಿಸಿ ಎಲ್ಲ ಮಾಡಿ ಮುಂದೆ ಏನ್ ಮಾಡ್ಬೇಕು ಡಾಕ್ಟ್ರೆ? ಆಪರೇಷನ್ ಮಾಡ್ತೀವಪ್ಪ ಅಂದ್ರು. ಬಾಯಿ ಹೋಗುತ್ತಲ್ಲ ಅಂದ ಅವನು. ಮತ್ತೆ ಏನು ಮಾಡಕ್ಕಾಗಲ್ಲ, ಇಲ್ಲಿದ್ರೆ ಇಡೀ ಜೀವನ ಹೋಗುತ್ತೆ ನೋಡಲ್ಲ. ಆಯ್ತು ಆಪರೇಷನ್ ಮಾಡ್ರಿ ಇಂದ ಮುಗಿತ ಅಲ್ಲಿಗೆ. ಅದಿನ್ನೂ ಹರಡಕ್ ಶುರು ಆಯ್ತು. ಬಾಯಲ್ಲಿ ಹರಡಲಿಲ್ಲ, ಬಾಯಿಂದ ಹೋಗಿ ಕಳೆದ್ರು ಅದು ಮತ್ತೆ ಗಂಟ್ಲಲ್ಲಾಯ್ತು. ಗಂಟ್ಲದ್ದು ಆಪರೇಷನ್ ಮಾಡಿದ್ರೆ ಎದೆಲ್ಲಾಯ್ತು. ಅದನ್ನು ಆಪರೇಷನ್ ಮಾಡಿದ್ರೆ ಹೊಟ್ಟೆಲ್ಲಾಯ್ತು. ಅಂದ್ರೆ ಕುಯ್ದಂಗ್ ನೀವ್ ಹೆಂಗೆ ಕಳೆ ತೆಗ್ದಂಗ್ ಕಳೆ ಬರ್ತಿರ್ತದ ಹಂಗೆ ಆಪರೇಷನ್ ಉತ್ತರ ಅಲ್ಲ, ಇನ್ನು ಕರೆಂಟಲ್ಲಿ ಸುಡ್ತೀವಿ ಅಂದ್ರು. ಹಿಂಗೆ ಇದು ಮನುಷ್ಯ ಜನ್ಮ ಅಲ್ಲ. ಮನುಷ್ಯ ಇವತ್ತು ಪ್ರಾಣಿಗಳಿಗಿಂತಲೂ ಪ್ರಾಣಿಯಾಗಿದ್ದಾನೆ. ಇದನ್ನು ನಾವು ಕಡಿಮೆ ಮಾಡ್ಕೋಬೇಕು. ಈ ಶ್ರಾವಣ ಮಾಸ ಪ್ರವಚನಗಳು, ಪುರಾಣಗಳು ಇವೆಲ್ಲ ಇರೋದು ಏನಕ್ಕಪ್ಪ ಅಂತಂದ್ರೆ ಮಾನವತ್ವದಿಂದ ದೈವತ್ವಕ್ಕೆ ಕರ್ಕೊಂಡು ಹೋಗೋದಕ್ಕೆ. ಆದರೆ ಸಿನಿಮಾಗಳು, ಧಾರಾವಾಹಿಗಳು ಮತ್ತು ರಾಜಕಾರಣ ಮನುಷ್ಯನನ್ನ ಮನುಷ್ಯನಾಗಿ ಉಳಿಸೋದಕ್ಕೂ ಕಷ್ಟ ಆಗ್ತಾ ಇದೆ. ಮನುಷ್ಯನನ್ನು ಮನುಷ್ಯನಾಗಿ ಉಳಿಸ್ತಾ ಇಲ್ಲ, ಕುಡುಕರನ್ನಾಗಿ ಮಾಡಿ, ಪ್ರಾಣಿಗಳಿಗಿಂತಲೂ ಕೀಳನ್ನಾಗಿ ಮಾಡಿ ಅವನ ಬದುಕನ್ನೇ ಹಾಳು ಮಾಡ್ತಾ ಇರ್ತಕ್ಕಂಥ ಪ್ರಸಂಗವನ್ನು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಈ ಬದುಕನ್ನ ಹಸನು ಮಾಡ್ಕೊಳ್ಬೇಕು. ಇಲ್ಲಿ ಶರಣಬಸವೇಶ್ವರ ಪುರಾಣ ಹಚ್ಚಿದ್ದೀರ. ಶರಣಬಸವೇಶ್ವರರಿಗೆ ಬಸವೇಶ್ವರ, ಶರಣಬಸವೇಶ್ವರ ಅಂತ ಹೆಸರು ಬಂದಿದ್ದು ಯಾಕೆ? ಬಸವಣ್ಣನವರ ಪ್ರಭಾವದಿಂದ. ಅದು ಬಸವನಾಡು, ಅರಳಗುಂಡಿಗೆ ಬಸವಣ್ಣನವರ ನಾಡದು. ಕಲ್ಯಾಣಕ್ಕೆ ಬಹಳ ಸಮೀಪ, ಕಲಬುರಗಿ ಜಿಲ್ಲೆ, ಅದ ಜೇವರ್ಗಿ ತಾಲೂಕಲ್ಲಿ ಬರುತ್ತೆ ಅನ್ಸುತ್ತೆ. ಅವರು ಬಸವ ಕಲ್ಯಾಣಕ್ಕೆ ಹೊರಟಿದ್ರು, ಸಂಚಾರಿಗಳಾಗಿ ಬಸವ ಕಲ್ಯಾಣಕ್ಕೆ ಹೊರಟಿದ್ರು, ಬಸವ ಕಲ್ಯಾಣದಲ್ಲಿ ಇರ್ಬೇಕು ಅಂತ ಹೇಳಿ. ಆದ್ರೆ ಕಲಬುರಗಿಯ ದೊಡ್ಡಪ್ಪನವರು ಅವ್ರನ್ನ ಕಟ್ಟ ಹಾಕಿದ್ರು. ಭಕ್ತಿಯಿಂದ ಅವ್ರನ್ನ ಅಲವಡಿಸ್ಕೊಂಡು ಕಲಬುರಗಿಯ ಕ್ಷೇತ್ರ ಆಯ್ತು. ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದ್ರು, ಕಪ್ಪಡಿ ಸಂಗಮದಲ್ಲಿ ಅಭ್ಯಾಸ ಮಾಡಿದರು. ಕಲ್ಯಾಣಕ್ಕೆ ಬಂದರು, ಮಂಗಳವಾರಕ್ಕೆ ಬಂದರು. ಮೊದಲು ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದರು. ಅಲ್ಲಮ ಪ್ರಭುದೇವರು ಈಗಿನ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಹುಟ್ಟಿದ್ರು. ಇಡೀ ದೇಶ ಅಲ್ಲ, ಬರೀ ಭಾರತ ಅಲ್ಲ, ಗಾಂಧಾರ ದೇಶದವರೆಗೆ ಅಡ್ಡಾಡಿದ್ರು. ಆಫ್ಘನಿಸ್ತಾನ್, ಈಗೇನು ಕಂದಹಾರ ಅಂತಿರಲ್ಲ, ಅಲ್ಲಿವರೆಗೂ ಅಡ್ಡಾಡಿದ್ರು ಪ್ರಭುದೇವರು. ಮಹಾಯೋಗಿ ಆದ್ರು, ಬಯಲುಕಾಯಿ ಸಿದ್ಧಿ ಮಾಡಿಕೊಂಡ್ರು, ಮುಂದೆ ಶೂನ್ಯಪೀಠದ ಅಧ್ಯಕ್ಷರಾದ್ರು. ಅವ್ರನ್ನ ಎಂದೆಂದೂ ನೆನೆಸ್ತೀವಿ, ಅವ್ರ ವಚನಗಳನ್ನ ಎಂದೆಂದೂ ಓದ್ತೀವಿ. ಅಕ್ಕ ಮಹಾದೇವಿ, ಮಹಾದೇವಿ ಅಂತ ಹೆಸರದು. ಆಕೆ ಹುಟ್ಟ ಹೆಸರು ಅಕ್ಕ ಮಹಾದೇವಿ ಅಲ್ಲ, ಮಹಾದೇವಿ. ಓಂಕಾರ ಶೆಟ್ಟರ ಲಿಂಗಮ್ಮನ ಮಗಳಾಗಿ ಉಡುಗಣಿ, ಅದು ಮೊದಲು ಉಡುಗಣಿ ಅಂತ ಇತ್ತು ಆ ಊರ ಹೆಸರು. ಉಡುಗಣಿಯಲ್ಲಿ ಹುಟ್ಟಿದ್ರು. ಬೆಳೆದ್ರು ಬೆಳೆದ್ರು ಬೆಳೆದ್ರು. ಏನು ಇವತ್ತಿನ ಯಾವ ಸಿನಿಮಾ ಆಕ್ಟರ್ಗಳ ಸೌಂದರ್ಯ ಏನು ಅಲ್ಲ ಮಹಾದೇವಿ ಅಕ್ಕನ ಮುಂದೆ. ಅಂತ ಅದ್ಭುತ ಸೌಂದರ್ಯ, ಕೌಶಿಕ ನೋಡಿ ಮೋಹಿತನಾದ ಅಂತ ಸೌಂದರ್ಯ. ಕಡೆಗೆ ಅವನ ಕಾಮದ ಪಾಶದಿಂದಲೇ ಅವನನ್ನು ಕಟ್ಟಿ ಹಾಕಿ ಮಹಾದೇವಿಕ ತ್ಯಾಗಿಯಾಗಿ ಮಹಾಯೋಗಿಯಾಗಿ ಪರಿವರ್ತನೆ ಆದರೂ. ಮಹಾಯೋಗಿ ಅಲ್ಲಮ ಪ್ರಭುಗಳ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂದ್ಬಿಟ್ರು ಅಲ್ಲಮ ಪ್ರಭುದೇವರು. ಅಂತಹ ಅದ್ಭುತ ಮಹಾದೇವಿ ಅಕ್ಕ ಪ್ರಭುದೇವರ ವಯಸ್ಸನ್ನು ನೋಡಿದ್ರೆ ಮೊಮ್ಮಗಳು ಮರಿ ಮೊಮ್ಮಗಳಿದ್ದಂಗೆ. ಯಾಕಂದ್ರೆ ಅಲ್ಲಮ ಪ್ರಭುದೇವ್ರಿಗೆ ವಯಸ್ಸು ಬಹಳ ಆಗಿತ್ತು. ಅವ್ರು 100 ವರ್ಷದ ಮೇಲೆ ಬದುಕಿದಾರೆ ಅಲ್ಲಮ ಪ್ರಭುದೇವರು. ಮಹಾದೇವಿ ಅಕ್ಕನ ಪರೀಕ್ಷೆ ತಗೊಂಡಾಗ ಮೊಮ್ಮಗಳ ಪರೀಕ್ಷೆ ತಗೊಂಡಂಗೆ, ಮರಿ ಮೊಮ್ಮಗಳ ಪರೀಕ್ಷೆ ತಗೊಂಡಂಗೆ. ಆದ್ರೆ ಪ್ರಭುದೇವರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಮಹಾದೇವಿ ಅಕ್ಕ ಉತ್ತರ ಕೊಟ್ಟು ಪ್ರಭುದೇವರ ಹತ್ರ ಶರಣ ಅನ್ನಿಸ್ಕೊಂಡ್ಬಿಟ್ರು. ಇದೆಲ್ಲ ಸಾಧ್ಯ ಆಗೋದು ಸದ್ಭಕ್ತಿ, ಸುಜ್ಞಾನ ಮತ್ತು ವೈರಾಗ್ಯಗಳಿಂದ. ವೈರಾಗ್ಯ ಇಲ್ಲದೆ ಹೋದ್ರೆ ಮನುಷ್ಯ ಏನನ್ನು ಸಾಧಿಸಕ್ಕಾಗಲ್ಲ. ವೈರಾಗ್ಯ ಒಂದಿದ್ರೆ ಅನೇಕ ಜನ ಯೋಗಿಗಳು ತಯಾರಾಗ್ತಾರೆ. ಎಲ್ಲರೂ ಸಂಸಾರಕ್ಕೆ ಇಟ್ಕೊಂಡ್ರೆ ಈ ಜಗತ್ತಿನಲ್ಲಿ ಪ್ರಳಯ ಅವತ್ತೇ ಆಗ್ಬಿಡುತ್ತೆ. ವೈರಾಗ್ಯ ಜೀವಿಗಳು ಬೇಕು, ತ್ಯಾಗಿಗಳು ಬೇಕು, ಯೋಗಿಗಳು ಬೇಕು. ಅದು ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬಹಳ ಸಂತೋಷ.
ನಿಮ್ಮೂರಿಗೆ ಕಾರ್ಯಕ್ರಮಕ್ಕೆ ಅಂತ ಬಂದಿರೋದು ಕಡಿಮೆ. ನಾನು ಬಂದಿದ್ದೀನಿ, ಆದ್ರೂ ಒಂದು 5-6 ಸಾರಿ 7-8 ಸಾರಿ ಬಂದಿರ್ಬೇಕು ತಪ್ಪದ ಹೊನ್ನಳ್ಳಿಗೆ. ನಮ್ಮ ಮುಗಪ್ಪ ಮಾಸ್ತರ್ ಇದ್ರು, ತರಸದ್ ಮಾಸ್ತರ್ ಜೊತೆಗೂ 1-2-3 ಸಾರಿ ಅವ್ರ ಮನೆ ಪೂಜೆಗೂ ಬಂದಿದ್ದೀನಿ. ಬಸವೇಶ್ವರ ಪೂಜೆ ಮಾಡ್ಬೇಕಾದ್ರೂ ಬಂದಿದ್ದೀನಿ. ಈ ಸಾರಿ ಎಲ್ರು ಬಂದು ಆ ಕಾರ್ಯಕ್ರಮಕ್ಕೆ ಕರೆದ್ರು. ನಿಜವಾಗಿ ಕಾರ್ಯಕ್ರಮಕ್ಕೆ ಬರಕ್ ಅನುಕೂಲತೆ ಇರಲಿಲ್ಲ, ಯಾಕಂದ್ರೆ ಅಲ್ಲಿ ತರಂಗಿಣಿ ಅಕ್ಕ ಮಹಾದೇವರ ಚರಿತ್ರೆ ನಡೆಸ್ತಾ ಇದೀವಿ. ಹೋದ ವರ್ಷದಿಂದ ಅದೇ ಇತ್ತು, ಈ ವರ್ಷನೂ ಇದೆ. ಈ ವರ್ಷ ಮುಗೀತು, ಮುಗಿಸಿದ್ಮೇಲೆ ಶ್ರೀಶೈಲ ಯಾತ್ರೆ ಕೂಡ ಇಟ್ಕೊಂಡಿದೀವಿ. ಅಲ್ಲಿ ಒಂದ್ ದಿವ್ಸನೂ ಬಿಡಂಗಿಲ್ಲ. ಇಲ್ಲ ಮತ್ತೆ ಅವ್ರು ಏನ್ ಮಾಡಿದ್ರು, ನಮ್ಮ ಶಂಕರು ಆಮೇಲಿಂದ ಬಸವನಗೌಡರು ಎಲ್ಲ ಏನ್ ಮಾಡಿದ್ರು ಅಂದ್ರೆ, ಮೊದಲು ನಮ್ಮೂರವ್ರ ಪರಿಚಯ ತೆಗೆದ್ರು. ಮೊದಲು ಮಠಕ್ಕೆ ಬರ್ಲಿಲ್ಲ ಅವರು. ಸ್ವಾಮಿಗಳು ಯಾರ ಮಾತು ಕೇಳ್ಬೋದು ಅಂತೇಳಿ ಅವ್ರ ಉಪಾಯವಾಗಿ ನಮ್ಮ ಅಂಗಡಿ ಬಸಣ್ಣನ ಕರ್ಕೊಂಡ್ಬಂದ್ರು. ಅಂಗಡಿ ಬಸಣ್ಣ ನಮ್ದು ಸಂಬಂಧ 30 ವರ್ಷದ ಸಂಬಂಧ. ಅವ್ರ ತಾಯಿ ಬಸಮ್ಮರಿದ್ರು, ಬಸಮ್ಮಜ್ಜಿ ಅಂತ ಹೇಳಿ. ನಮಗೆ ಪ್ರತಿ ಸೋಮವಾರ ಪ್ರಸಾದ ಮಾಡಿಸೋರು ಶ್ರಾವಣದಾಗ. ಅವ್ರ ಪ್ರಸಾದ ಬೆಳಗ್ಗೆನೆ ಪ್ರಸಾದ ಆಗ್ಬೇಕು, 8-8:15 ಒಳಗೆ ಪೂಜೆ ಪ್ರಸಾದ ಮುಗಿಬೇಕು. ಹಂಗೆ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ರು. ಬಸಣ್ಣನ ಕರ್ಕೊಂಡ್ಬಂದ್ರು. ಇನ್ನು ಮತ್ತೆ ತವಕದ ಒಳಗೆ ಕಾರ್ಯಕ್ರಮ ಕೊಡ್ಬೇಕಂತೆ. ಅಲ್ಲಿ ಇವತ್ತು ಫಗ್ ಒಳಕಟ್ಟಿ ಅವ್ರದ್ದು ಡಾಕ್ಯುಮೆಂಟ್ರಿ ಸಿನಿಮಾ ವಿಡಿಯೋ ತೋರ್ಸಕ್ ವ್ಯವಸ್ಥೆ ಮಾಡಿ, ವಚನ ಸಾಹಿತ್ಯದ ಸಂಶೋಧಕ ಪಿತಾಮಹ ಅವ್ರದ್ದು ಅಲ್ಲಿ ವ್ಯವಸ್ಥೆ ಮಾಡಿ ಇಲ್ಲಿಗೆ ನಾವು ಬರೋದಕ್ಕೆ ಅನುಕೂಲ ಆಯ್ತು. ಬಂಧುಗಳೇ, ಇಂತಹ ಶರಣರನ್ನ ಸ್ಮರಿಸೋದೇ ಅದೊಂದು ದೊಡ್ಡ ಪುಣ್ಯದಕ್ಕೆ ಸೌಭಾಗ್ಯ. ಅದು ಶರಣರ ಸ್ಮರಣೆಯೇ ಭಾವವನ್ನು ಪರಿಹರಿಸ್ತಕ್ಕಂಥದ್ದು. ಅದಕ್ಕೆ ನಾನು ನಿಮ್ಗೆಲ್ಲ ಒಂದು ಸ್ಪೆಷಲ್ ಇವತ್ತು. ಇಷ್ಟು ದಿವಸ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳ ಹಾಡು ಕೇಳಿದಿರ, ವಚನ ಕೇಳಿದಿರ. ಇವತ್ತು ನಾನೇನ್ ಸಂಗೀತಗಾರ ಅಲ್ಲ, ಆದ್ರೂ ನಿಮ್ಗೋಸ್ಕರ ಒಂದು ಹಾಡಾಡೋಣ. ಎಲ್ಲ ಶರಣರದ್ದು ಸೇರಿ ಒಂದು ಹಾಡಾಡ್ತೀನಿ, ಅದರ ಅರ್ಥ ಗ್ರಹಿಸ್ರಿ. ಯಾಕೆ ಅದಕ್ಕೆ ನಾನು ವಾದ್ಯಗಳನ್ನ ಇಟ್ಕೊಳ್ಳಲ್ಲ ಹಾಡುವಾಗ. ಯಾಕೆ ಅಂದ್ರೆ ಸುಮ್ಮನೆ ಹಾಡ್ತಿರೋದು, ನೀವಲ್ಲಿ ಮಾತಾಡ್ತಿರೋದು ಅಥವಾ ಏನೋ ಸಮಯ ಕಳೆಯಕ್ಕೋಸ್ಕರ ಹಾಡೋದಲ್ಲ. ಇದು ಪದ್ಯ ಹಾಡ್ದಂಗೆ ಅದರ ಅರ್ಥವನ್ನು ನೀವು ಗ್ರಹಿಸ್ಬೇಕು. ಎಲ್ರೂ ಕೇಳಿಸ್ಕೊಳ್ಳಿ, ಅದರ ಅರ್ಥವನ್ನು ಗ್ರಹಿಸಿರಿ. ನಾನು ಸ್ವಲ್ಪ ಅರ್ಥ ಹೇಳಿದ್ರೆ ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ಬೇಡ ಎಂತವಲ್ಲ, ಬೇಡ. ನೀವು ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬಹಳ ಅದ್ಭುತವಾದಂತ ಹಾಡು. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ ಹೇ ಶರಣ, ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ. ಜಾನಪದ ಶೈಲಿಯಲ್ಲಿ ಬರ್ದಿದ್ದಾರೆ. ಅದು ಯಾರು ಬರ್ದಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ಬಹಳ ಅದ್ಭುತವಾಗಿ ಬರ್ದಿದ್ದಾರೆ. ಆ ಹಾಡು ಕೇಳಿಸ್ಕೊಳ್ಳಿ, ಅಥವಾ ನೀವೇ ಕಂಡಿಡೀರಿ ಯಾರು ಬರ್ದಿದ್ದಾರೆ ಅಂತ ನೋಡೋಣ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ ಹೇ ಶರಣ, ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ. ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗ ಕುರುಹನ್ನು, ಕಾರಣಿಕ ವಿಭುವಾಗಿ ಕರುಣೆಯ ನಿಧಿಯಾಗಿ ಕರಕಿಷ್ಟಲಿಂಗ ಕುರುಹನ್ನು, ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ವರಗುರು ಬಸವಣ್ಣನ ನೆನೆಯುವ, ವರಗುರು ಬಸವಣ್ಣನ ನೆನೆಯುವ. ಮೃಣ್ಮಯದ ಕಾಯವ ಚಿನ್ಮಯ ಮಾಡುವ ಚೆನ್ನಾರ ಚಲುವ ಘನಲಿಂಗ, ಮೃಣ್ಮಯದ ಕಾಯವ ಚಿನ್ಮಯ ಮಾಡುವ ಚೆನ್ನಾರ ಚಲುವ ಘನಲಿಂಗ, ಚೆನ್ನಾರ ಚಲುವ ಘನಲಿಂಗ ಮತ್ತವನ ಚಿನ್ಮಯ ಶರಣರ ನೆನೆಯುವ, ಚಿನ್ಮಯ ಶರಣರ ನೆನೆಯುವ. ತನುಮಾನ ಧನಗಳ
ಘನ ಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ. ತನುಮಾನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ. ಚಿನ್ಮಯಳಾದ ಮಹಾದೇವಿಯಕ್ಕನ ನೆನೆದು ಜೀವನವ ಸವಿಗೋಳಿಪ. ನೆನೆದು ಜೀವನವ ಸವಿಗೋಳಿಪ. ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮಕ್ರೋಧವನಳಿದ ಘನ ಮಹಿಮಾ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ. ಯೋಗದ ತವರಾಗಿ ತ್ಯಾಗದ ಕುರುಹಾಗಿ ಭೋಗ ಜೀವನವ ತೃಣವೆನಿಸಿ. ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿಯಲ್ಲವನ ನೆನೆಯುವ. ಯೋಗಿಯಲ್ಲವನ ನೆನೆಯುವ. ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮಕ್ರೋಧವನಳಿದ ಘನ ಮಹಿಮಾ. ಜ್ಞಾನದ ಸಿರಿಯಾಗಿ ಅಜ್ಞಾನದರಿಯಾಗಿ ಕಾಮಕ್ರೋಧವನಳಿದ ಘನ ಮಹಿಮಾ. ಕಾಮಕ್ರೋಧವನಳಿದು ಘನ ಮಹಿಮಾ ಗುರುವಾರ ಚನ್ನಬಸವಣ್ಣನ ನೆನೆಯುವ. ಚನ್ನಬಸವಣ್ಣನ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ. ಮುಕುತಿ ಪಡೆದವರ ನೆನೆಯುವ. ಮುಕ್ತಿ ಪಡೆದವರ ನೆನೆಯುವ. ಶುದ್ಧಾತ್ಮ ತಾನಾಗಿ ಯಾರ್ಯಾರದು ಅಂತ ಗೊತ್ತಾಗ್ತದೆ ಅಲ್ವಾ ನಿಮ್ಗೆಲ್ಲ? ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು. ಶುದ್ಧಾತ್ಮ ತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು. ಬದ್ಧ ಜೀವನದ ಭವ ಗೆಲಿದು ಶಿವವಾದ ಸಿದ್ಧರಾಮಯ್ಯನ ನೆನೆಯುವ. ಸಿದ್ಧರಾಮಯ್ಯನ ನೆನೆಯುವ. ಮಾಚಿ ದೇವಯ್ಯಗಳ ಹಡಪದ ಪಣ್ಣಗಳ ಮೋಚಿ ಕಾಯಕದ ಹರಳಯ್ಯ. ಮಾಚಿ ದೇವಯ್ಯಗಳ ಹಡಪದ ಪಣ್ಣಗಳ ಮೋಚಿ ಕಾಯಕದ ಹರಳಯ್ಯ. ಮೋಚಿ ಕಾಯಕದ ಹರಳಯ್ಯ ಮಾರಯ್ಯ ಕೇತಯ್ಯನವರ ನೆನೆಯುವ. ಕೇತಯ್ಯನವರ ನೆನೆಯುವ. ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಭೊಂತಾದೇವಿ ಸತ್ಯಕ್ಕ. ತಾಯಿ ನೀಲಮ್ಮಗಳ ಅಕ್ಕನಾಗಾಯಿಗಳ ಶರಣೆ ಭೊಂತಾದೇವಿ ಸತ್ಯಕ್ಕ. ಶರಣೆ ಭೊಂತಾದೇವಿ ಸತ್ಯಕ್ಕ ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ. ನಿತ್ಯ ಶರಣೆಯರ ನೆನೆಯುವ. ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ. ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ. ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನ ಗುರುವ ಹಾಡಿ ನೆನೆಯುವ. ಘನ ಗುರುವ ಹಾಡಿ ನೆನೆಯುವ. ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾನ. ಘನವರಿತು ಅನುವಾಗಿ ಜೀವನವು ಶಿವವಾಗಿ ಶರಣ ಸತಿಯರಾಗಿ ಶರಣಾನ.
ಶರಣ ಸತಿಯರಾಗಿ ಶರಣಾದ ಎಲ್ಲರ ವರ ಸಚ್ಚಿದಾನಂದನ ನೆನೆಯುವ, ವರ ಸಚ್ಚಿದಾನಂದನ ನೆನೆಯುವ. ಹೊತ್ತಾರೆ ನಾವೆದ್ದು ಯಾರ್ಯಾರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ, ಮುಕ್ತಿ ಪಡೆದವರ ನೆನೆಯುವ. ಹೇ ಶರಣ ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ, ಸಚ್ಚಿದಾನಂದನ ನೆನೆಯುವ. ಯಾರ್ದಂತ ಗೊತ್ತಾಯ್ತಾ? ಈ ಹಾಡು ಯಾರ್ದಂತ ಗೊತ್ತಾಗ್ಲಿಲ್ವಾ? ಕಲ್ಯಾಣ ಶರಣರ ಬಗ್ಗೆ ಇದೆ ಸರಿ, ಯಾರು ಬರ್ದಿರೋದು ಅಂತ ತಪ್ಪಕರವ್ರಿಗೆ ಗೊತ್ತಾಗ್ಲಿಲ್ವಾ? ಆಶ್ಚರ್ಯ, ನೀವು ಕಂಡುಹಿಡಿಬೇಕಾಗಿತ್ತು. ತಪ್ಪಕದ ಹೊರಳ್ಳಿಯವರು, ಇದು ಪೂಜ್ಯ ಶ್ರೀ ಮಾತೆ ಮಹಾದೇವರ ರಚನೆ. ಸಚ್ಚಿದಾನಂದ ಅವ್ರ ಅಂಕಿತ. ಏನೋ ಗದ್ಲಕ್ ಬಿದ್ದು ಅದ ಲಿಂಗದೇವ ಅದು ಇದು ಮಾಡೋದ್ರಲ್ಲ, ಹಂಗಾಗಿ ಎಲ್ಲ ಬಿಟ್ಬಿಟ್ಟಿದ್ದೀರ. ಇಲ್ಲ ಅಂದಿದ್ರೆ ಅವ್ರು ಬಹಳ ಅದ್ಭುತವಾದಂತ ಸಾಹಿತ್ಯ, ಬಹಳ ಅದ್ಭುತವಾದ ಹಾಡಿದು. ನೋಡಿ, ಹಾಡಿನ ರೂಪದಲ್ಲಿ ಶರಣರ ಸಾಧನೆಯನ್ನು ಎಷ್ಟು ಚೆನ್ನಾಗಿ ಚಿತ್ರಿಸ್ತಾನ. ಹೊತ್ತಾಡದ್ದು ಯಾರ್ಯಾರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ, ಮುಕುತಿ ಪಡೆದವರ ನೆನೆಯುವ. ಹೇ ಶರಣ ಸಚ್ಚಿದಾನಂದನ ನೆನೆಯುವ. ಮೊಟ್ಟ ಮೊದಲು ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ ನೋಡಿ, ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಘನವರಿತು ಅನುವಾಗಿ, ಘನವರಿತು ಅನುವಾಗಿ, ಜೀವನವು ಶಿವವಾಗಿ, ಶರಣ ಸತಿಯರಾಗಿ. ಸಾರಿ, ಅದು ಕೊನೆ ನುಡಿ ಬಂದ್ಬಿಟ್ಟು. ಮೊದಲು ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ, ಕಾರಣಿಕ ವಿಭುವಾಗಿ, ಕಾರಣಿಕ ವಿಭುವಾಗಿ, ಕರುಣೆಯ ನಿಧಿಯಾಗಿ, ಕರಕಿಷ್ಟಲಿಂಗದ ಕುರುಹನ್ನು, ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ವರಗುರು ಬಸವಣ್ಣನ ನೆನೆಯುವ. ಎಂತ ಅದ್ಭುತವಾದ ಮಾತು ಹೇಳ್ತಾರೆ ನೋಡಿ. ಏನು ಕಾರಣಿಕ ವಿಭುವಾಗಿ, ವಿಭು ಅಂದ್ರೆ ದೊಡ್ಡವನು, ಪ್ರಭು ಅರ್ಥ ವಿಭು ಅಂದ್ರೆ. ಕಾರಣಿಕ ವಿಭುವಾಗಿ ಅಂದ್ರೆ ಬಸವಣ್ಣವರು ಹುಟ್ಟಿದ್ದು ಒಂದು ಕಾರಣವನ್ನು ಹೊತ್ಕೊಂಡು ಬಂದ್ರು ಅವರೆಲ್ಲ. ಬಸವಣ್ಣವರಾಗ್ಲಿ, ಅಲ್ಲಮ ಪ್ರಭುದೇವರಾಗ್ಲಿ, ಚನ್ನಬಸವಣ್ಣವರಾಗ್ಲಿ, ಅಕ್ಕ ಮಹಾದೇವಿ ಆಗ್ಲಿ, ನಮ್ಮ ನಿಮ್ಮ ಹಾಗೆ ಒಂದು ಏನೋ ಕರ್ಮದ ಬಂಧನದಿಂದ ಹುಟ್ಟಿದವರು ಅವರು. ಒಂದು ಧರ್ಮವನ್ನು ಕೊಡೋದಕ್ಕಾಗಿ ಹುಟ್ಟಿದಂತವ್ರು. ಅದಕ್ಕೆ ನಮ್ಗೆ ನಿಮ್ಗೆ ಏನಂತಾರಂದ್ರೆ, ಅಲ್ಲಂ ಪ್ರಭುದೇವರು ಕರೆಯದೆ ಬಂದವರು, ಹೇಳದೆ ಹೋಗವರು. ಈಗ ನಿಮ್ಮನ್ನ ಬರ್ಬೇಕು ಅಂತ ಯಾರು ನಿಮ್ಮನ್ನ ಕರೆದಿದ್ರಿ, ಹುಟ್ಟು ಬರ್ರಿ ಏನಪ್ಪಾ ನಿಮ್ಮನ್ನ ಹುಟ್ಟು ಬರ್ರಿ ಅಂತ ಯಾರ ಕರೆದಿದ್ರ? ಇಲ್ಲ. ಸುಮ್ಮನೆ ಹುಟ್ಟಿದೀವಲ್ಲ ಅಂತ ಹೊಟ್ಟೆ ಹುಟ್ಟಿದವ್ರ ಮತ್ತೆ ಪಾಲನೆ ಪೋಷಣೆ ಮಾಡ್ಬೇಕಲ್ಲ, ಸಾಕ್ಬೇಕಲ್ಲ ಅಂತ ಸಾಕಿದಾರಷ್ಟೇ. ಕರೆಸ್ಕೊಂಡು ಬಂದವರಲ್ಲ ನಾವು. ಆದ್ರೆ ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವರು, ಸಿದ್ದರಾಮೇಶ್ವರರು ಇವರೆಲ್ಲರೂ ಕೂಡ ಕರೆಸಿಕೊಂಡು ಬಂದವರು. ಅಂದ್ರೆ ಇಂಥ ಹುಟ್ಲಪ್ಪ, ಜಗತ್ತು ಉದ್ಧಾರ ಆಗ್ಬೇಕಾದ್ರೆ, ಜಗತ್ತನ್ನು ಉದ್ಧರಿಸುವಂತವ್ರು ಹುಟ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಸಿಕೊಂಡು ಹುಟ್ಟಿದವರು ಇವರೆಲ್ಲ. ಕರೆಸಿಕೊಂಡು ಬಂದವರು ಕಾರಣಿಕರು ಅಂತ ಕರೀತಾರೆ. ಒಂದು ಕಾರಣವನ್ನು ಇಟ್ಕೊಂಡು, ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಂತವ್ರು ಇವರೆಲ್ಲ. ಕಾರಣಿಕ ವಿಭುವಾಗಿ, ಕರುಣೆಯ ನಿಧಿಯಾಗಿ. ಬಸವಣ್ಣವರೆಗೂ ಕರುಣಾ ಸಾಗರ. ಅದಕ್ಕೆ ಅವ್ರ ಧರ್ಮದ ಸಿದ್ಧಾಂತ ಏನ್ ಹೇಳಿದ್ರು ಗೊತ್ತಾ? ಮೊದಲು ವಿಭೂತಿ, ಗುರು, ಲಿಂಗ, ಜಂಗಮ ಅಂತ ಅಲ್ಲ ಅವ್ರದ್ದು. ಮೊಟ್ಟ ಮೊದಲು ಅವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ. ಅದಾವುದು ಅಂತ ರೂಢಿ ಮಾಡಿದಿರ. ಮೂಲ ವಚನದಲ್ಲಿ ಹೆಂಗೆ ಗೊತ್ತದು? ಅದೇ ಉದಯ. ಏನಂದ್ರೆ ಏನಕ್ಕೆ ಪ್ರಯೋಜನ? ದಯನೇ ಇಲ್ಲಪ್ಪ. ವಿಭೂತಿ ಹಚ್ಚಿದ್ದೆ, ಲಿಂಗ ಕಟ್ಟಿದ್ದೆ, ರುದ್ರಾಕ್ಷಿ ಮೈ ತುಂಬ ಹಾಕೊಂಡೆ, ಸಿಡ್ಕು, ಕೋಪ, ತಾಪ, ಅಹಂಕಾರ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಇತ್ತಂದ್ರೆ ನಿನ್ ದಯ ತಗೊಂಡು ಏನ್ ಮಾಡೋದು? ದಯವಿಲ್ಲದ ಧರ್ಮ ಅದೇ ಉದಯ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಬರೀ ಮನುಷ್ಯರ ದಯ ತೋರಿಸೋದಲ್ಲ, ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯ ತೋರಿಸ್ಬೇಕಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಕಾರುಣಿಕ ವಿಭುವಾಗಿ, ಕರುಣೆಯ ನಿಧಿಯಾಗಿ, ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ವರಗುರು ಬಸವಣ್ಣನ ನೆನೆಯುವ. ಮೊಟ್ಟ ಮೊದಲು ವರಗುರು ಅಂದ್ರೆ, ನಮ್ಮಲ್ಲಿ ಲಿಂಗಾಯತ ಧರ್ಮದಲ್ಲಿ ಒಂದು ಪದ್ಧತಿ ಇದೆ, ಗೊತ್ತಿರ್ಬೇಕು ನಿಮಗೆಲ್ಲ. ಪೂಜ್ಯ ವಸ್ತುಗಳಂತ 3 ನಾವು ದಿನನಿತ್ಯ ಪೂಜೆ ಮಾಡ್ಬೇಕು.
ಯಾವುದು? ಗುರು, ಎರಡನೇದು ಲಿಂಗ, ಮೂರನೇದು ಜಂಗಮ. ಅಷ್ಟಾವರಣದಲ್ಲಿ ಮೊಟ್ಟ ಮೊದಲನೇದು ಗುರು, ಲಿಂಗ, ಜಂಗಮ. ಗುರು ಬಸವಣ್ಣನವರು, ಲಿಂಗ ರೂಪೇಂದ್ರ ಚನ್ನಬಸವಣ್ಣನವರು. ಈಗ ನೀವೆಲ್ಲ ಮಣಬಸವಣ್ಣ ಅಂತಿರಲ್ಲ, ಅದು ಚನ್ನಬಸವಣ್ಣನಿಂದ ಇನ್ನೊಂದು ಹೆಸರದು. ನಂದಿ ಅಂದ್ರೆ ಯಾರೋ ಸುಮ್ಮನೆ ನಂದಿ ಕೂರಿಸಿಲ್ಲ ಅದನ್ನ. ಶರಣರು ಧರ್ಮ ವೃಷಭನ ಸಂಕೇತವಾಗಿ ನಂದಿ ಅಂತ ಹೇಳಿದ್ರು ಅಷ್ಟೇ. ಆದ್ರೆ ಅದು ಚನ್ನಬಸವಣ್ಣನ ಸ್ಮರಣೆಗಾಗಿ ಕಟ್ಟಿರೋ ಗುಡಿ. ಇದು ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಚನ್ನಬಸವಣ್ಣನವರು ಈ ಭಾಗದಲ್ಲಿ ಬಂದು ಅನೇಕ ಕಡೆ ಧರ್ಮ ಪ್ರಚಾರ ಮಾಡಿ ಪೂಜೆ ಮಾಡಿಕೊಂಡು, ಈಗ ನಿಮ್ಮ ಯಾವ ಬುದನಗುಡ್ಡದ ಬಸವಣ್ಣ ಇದೆಯಲ್ಲ, ಅದು ಚನ್ನಬಸವಣ್ಣಂದನೇ. ಉಳ್ಕಲ್ ಕೆರೆ ಹತ್ರ ಇದೆಯಲ್ಲ, ಅದು ಚನ್ನಬಸವಣ್ಣಂದನೇ. ನಮ್ಮಲ್ಲಿ ಹದ್ದಿನ ಗುಡ್ಡದ ಬಸವಣ್ಣ ಅಂತಿದೆ ಮನ್ಸೂರ್ ಹತ್ರ, ಅದು ಚನ್ನಬಸವಣ್ಣಂದು. ಮತ್ತೆ ಧಾರವಾಡದಲ್ಲಿರೋದು ಯಾವುದು? ಹೆಸರೇ ಉಳಿಯ ಬಸವಣ್ಣನ ಗುಡಿ ಅಂತಾನೆ ಕರೀತಾರೆ ಅದಕ್ಕೆ. ಮತ್ತೆ ಇವೆಲ್ಲ ಚನ್ನಬಸವಣ್ಣನ ಕ್ಷೇತ್ರಗಳಾಗ್ಬೇಕಾದ್ರೆ ಸುಮ್ಮನೆ ಆಗಿಲ್ಲ. ಲಿಂಗ ಸ್ವರೂಪಿ ಚನ್ನಬಸವಣ್ಣ, ಚಿನ್ಮಯ ಜ್ಞಾನಿ, ಅನುಭವ ಮಂಟಪದ ಶ್ರೇಷ್ಠ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ ಅಂತ ಕರೀತಾರ ಅವ್ರಿಗೆ ಲಿಂಗ ಸ್ಥಾನ ಕೊಟ್ರು. ಅಂದ್ರೆ ಪರಮಾತ್ಮನ ಸ್ವರೂಪಗಳು ಪ್ರಮುಖವಾಗಿ ಮೂರು. ಪರಮಾತ್ಮನ ಸ್ವರೂಪಗಳು ಪ್ರಮುಖವಾಗಿ ಮೂರು. ಯಾವುದು? ಸತ್, ಚಿತ್, ಆನಂದ. ಸತ್, ಚಿತ್, ಆನಂದ. ಸತ್ ಅಂದ್ರೆ ಪ್ಯೂರ್ ಎಕ್ಸಿಸ್ಟೆನ್ಸ್, ಅಂದ್ರೆ ಸದಾಕಾಲ ಇರ್ತಕ್ಕಂಥವ್ರು ಪರಮಾತ್ಮ. ಈಗ ನೀವು ಸದಾಕಾಲ ಇರ್ತೀವಲ್ರಿ? ಯಾಕೆ ಯಾರು ಹೇಳವಲ್ರಿ ನೋಡು. ಯಾಕಂದ್ರೆ ಸಾವಂದ್ರೆ ಹೊಳತನ್ನು ಅಂತ. ಹೊಳತ್ತೇನದು? ಹೊಳತಂದ್ರೆ ಒಳಗಿಲ್ಲ, ಬಿಡ್ತಂದ್ರೆ ಬಿಡುವುದಿಲ್ಲ. ನೀವು ಸತ್ತಲ್ಲ. ಅದಕ್ಕೆ ಬಹಳ ಅದ್ಭುತ ಕನ್ನಡ ಶಬ್ದ ಇದೆಯಲ್ಲ, ಅದು ಕೆಟ್ಟದ್ದಲ್ಲ. ಸತ್ತು ಹೋದ ಅಂದ್ರೆ ಸುಮ್ಮನೆ ಅಲ್ಲ, ಅದು ಆ ಒಳಗಡೆ ಇರ್ತಕ್ಕಂಥ ಸತ್ ಹೊರಟಾಯ್ತು, ಆದ್ರಿಂದ ಅವನು ಸತ್ತು ಹೋದ. ನನ್ನ ಒಳಗಡೆ ಇರೋ ಸತ್ತು ಹೋಯ್ತಂದ್ರೆ ಈ ಶರೀರಕ್ಕೆ ಯಾರಾದ್ರೂ ಪೂಜೆ ಮಾಡ್ತೀರಾ? ಸನ್ಮಾನ ಮಾಡ್ತೀರಾ? ಏನೋ ಗುರುಗಳದ್ದು ಅಂತ ಒಂದ್ ದಿವಸ ಮೆರವಣಿಗೆ ಮಾಡ್ಬೋದು. 2 ದಿವಸ ಇಟ್ಕೊಂಡ್ರೆ ಮುಗಿದ ಕತೆ. ಬೇಗ ಬೇಗ ಮುಗಿಸ್ರು. ಯಾಕೆ ಉಬ್ಕೊಳಕ್ ಶುರು ಆಗತ್ತೆ, ವಾಸನೆ ಬರುತ್ತೆ. ಗುರುಗಳದಾದ್ರೂ ಬಿಡಲ್ಲ, ಯಾರ್ದಾದ್ರೂ ಬಿಡಲ್ಲ. ಅದು ಗೊತ್ತಾಯ್ತಾ? ಬೇಗ ಮುಗಿಸಿ ನಿಂತಿರ್ತಾರೆ. ಯಾಕಂದ್ರೆ ಒಳಗಡೆ ಸತ್ತಿಲ್ಲ. ಅದು ಪರಮಾತ್ಮ ಶಾಶ್ವತ, ನಾವು ಕೆಲವು ದಿವಸ ಮಾತ್ರ ಇರೋದು. ಆ ಸತ್ಸ್ವರೂಪವೇ ಬಸವಣ್ಣನಾಗಿ ಅವತರಿಸಿದ್ರು. ಚಿತ್ ಸ್ವರೂಪವೇ, ಚಿತ್ ಅಂದ್ರೆ ಪ್ಯೂರ್ ನಾಲೆಡ್ಜ್, ಪ್ಯೂರ್ ಕಾನ್ಶಿಯಸ್ ಪ್ರಜ್ಞೆ, ಶುದ್ಧ ಪ್ರಜ್ಞೆ. ನಿಮ್ಮ ಪ್ರಜ್ಞೆ ಶುದ್ಧವಾದದ್ದಲ್ಲ. ನಿಮ್ಮ ಜ್ಞಾನ ಸರ್ವಜ್ಞತ್ವದ್ದಲ್ಲ. ನನಗೆ ಕನ್ನಡ ಬರ್ತದೆ, ಮರಾಠಿ ಬರಂಗಿಲ್ಲ. ಹಿಂದಿ ಸ್ವಲ್ಪ ಅರ್ಥ ಆಗುತ್ತೆ, ತಮಿಳು ಏನೂ ಗೊತ್ತಿಲ್ಲ, ಇಂಗ್ಲಿಷ್ ಒಂಚೂರು ಅರ್ಥ ಮಾಡ್ಕೋಬಹುದು, ಆದ್ರೆ ಸಂಸ್ಕೃತ ಗೊತ್ತಿಲ್ಲ. ಅಂದ್ರೆ ನಮ್ದು ಸೀಮಿತ ಜ್ಞಾನ. ಪರಮಾತ್ಮ ಸರ್ವಜ್ಞ, ಚಿತ್. ಅದೇ ಚನ್ನಬಸವಣ್ಣ. ಪರಮಾತ್ಮನ ಚಿತ್ ಸ್ವರೂಪವೇ ಚನ್ನಬಸವಣ್ಣ. ಆನಂದ, ಮೂರನೇದಾದ್ರು ಆನಂದ. ಅದಕ್ಕೆ ಸಚ್ಚಿದಾನಂದ ಅಂತ ಕರೆಯೋದು ಪರಮಾತ್ಮನಿಗೆ. ಆನಂದ ಅಂದ್ರೆ ನಿಮ್ಗೆಲ್ಲ ಒಂದು ಸ್ವಲ್ಪ ಆನಂದ ಇದೆ. ಏನಂತ? ಈಗ ಮೊದಲನೇ ದಿನ ಶಾಲೆ ಹೊತ್ಸಿದ್ರೆ ಅಂತ ಇಟ್ಕೊಳ್ಳಿ, ಏನ್ ಖುಷಿಯೋ ಖುಷಿ. ತಮಕದೊಳ್ಳಿ ಶಾಲೆ ಹೊತ್ಸಿದ್ರಪ್ಪ, ಇನ್ನು ಕೈಗೆ ಏನಾದ್ರು ಉಂಗ್ರ ಬಂಗಾರ ಗಿಂಗಾರ ಹಾಕ್ಬಿಟ್ರಂತೂ ಏನ್ ತಮಕದೊಳ್ಳಿ ಜನ ಮರೆಯಂಗೇ ಇಲ್ಲ. ಇದೇ ಶಾಲೆ ದಿವಸ ಓದಿಸ್ತಾ ಇರ್ರಿ, ಬೆಲೆ ಇರ್ತೇನೆ ಅದಕ್ಕೆ? ಇಲ್ಲ. ಈಗ ನಿಮಗೆ ಈ ಊಟದ ಜೊತೆ ಬಜ್ಜಿನ ಬಹಳ ಪ್ರೀತಿ ಅಲ್ವಾ? ಹೌದಿಲ್ಲ? ಬಜ್ಜಿ ಅಂತ ಕೇಳಿದ ಕೂಡಲೇ ಬಾಯಲ್ಲಿ ನೀರು ಬರ್ತದೆ, ಹೌದಿಲ್ಲ? ಅದೇ ಒಂದು ಬಜ್ಜಿ ತಿನ್ನುವಾಗ ಆನಂದ, 2 ಬಜ್ಜಿ ತಿನ್ನುವಾಗ ಸ್ವಲ್ಪ ಕಡಿಮೆ, 3ನೇ ಬಜ್ಜಿಗೆ ಇನ್ನೊಂದು ಸ್ವಲ್ಪ ಕಡಿಮೆ, 4ನೇ ಬಜ್ಜಿ ಬಡಿಗೆ ಹಿಡ್ಕೊಂಡು ಒಂದು 5-6 ಬಜ್ಜಿ 10 ಬಜ್ಜಿ ತಿನ್ಸಿದ್ರೆ ಇನ್ನು ಆಯ್ತು, ಕಲ್ಗಟ್ಟಿಗೆ KMC ಕರ್ಕೊಂಡು ಹೋಗಲ್ಲ. ಅಂದ್ರೆ ಮೊದಲು ಸುಖ ಇತ್ತು, ಅದು ದುಃಖ ಆಯ್ತು. ಅಂದ್ರೆ ಇದು ನಮ್ಮ ಸೀಮಿತ ಆನಂದ ನಮ್ದು. ಆದ್ರೆ ಪರಮಾತ್ಮ ಹಾಗಲ್ಲ, ಒಂದು ಶಾಶ್ವತ ಆನಂದ. ಅದಕ್ಕೆ ಆತ್ಮಾನಂದ ಪಡಿಬೇಕು ಅಂತ ಮನೆ ಬಿಟ್ಟು ಹೋಗೋದು ಈ ಆನಂದ ಪಡೆಯಕ್ಕೋಸ್ಕರನೇ. ಅದಕ್ಕೆ ಬ್ಲಿಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಆ ಆನಂದ ಸ್ವರೂಪ, ಪರಮಾತ್ಮನ ಆನಂದ ಸ್ವರೂಪವೇ ಪ್ರಭುವಾಗಿ. ಯಾರಾಗಿ? ಪ್ರಭುವಾಗಿ, ಅಲ್ಲಮ ಪ್ರಭುವಾಗಿ ಬಸವಣ್ಣ ಸತ್
ಸ್ವರೂಪ ಚನ್ನಬಸವಣ್ಣ, ಚಿತ್ ಸ್ವರೂಪ ಪ್ರಭುದೇವರು, ಆನಂದ ಸ್ವರೂಪ. ಅವರನ್ನೇ ಗುರು, ಲಿಂಗ, ಜಂಗಮ ಅಂತ ಮನಸ್ಸಿದ್ರು. ಎಲ್ಲಾ ಶರಣರು ಒಪ್ಕೊಳ್ತಾರೆ ಈ ಮಾತನ್ನ. ಅದಕ್ಕೆ ಗುರುಲಿಂಗ ಜಂಗಮ ಸ್ವರೂಪವನ್ನು ಮೊದಲು ಹೇಳ್ತಾರೆ. ಕಾರಣಿಕ ವಿಭುವಾಗಿ, ಕರುಣೆಯ ನಿಧಿಯಾಗಿ, ಕರಕಿಷ್ಟಲಿಂಗದ ಕುರುಹನ್ನು ನೀಡಿದ ವರಗುರು ಬಸವಣ್ಣನ ನೆನೆಯುವ. ಎರಡನೇ ನುಡಿ ಹೇಳ್ತಾರೆ. ಇಲ್ಲಿ ಇಷ್ಟಲಿಂಗದ ಸ್ವರೂಪ ಹೇಳ್ತಾರೆ. ಇಲ್ಲಿ ಚನ್ನಬಸವಣ್ಣನ ಸ್ವರೂಪ ಆಮೇಲೆ ಹೇಳ್ತಾರೆ ಮಾತಾಜಿಯವರು. ಇಷ್ಟಲಿಂಗ ಸ್ವರೂಪ ಹೇಳ್ತಾರೆ. ಮೃಣ್ಮಯದ ಕಾಯವ ಚಿನುಮಯ ಮಾಡುವ ಚೆನ್ನಾರ ಚೆಲುವ ಘನಲಿಂಗ, ಚೆನ್ನಾರ ಚೆಲುವ ಘನಲಿಂಗ ಮತ್ತವನ ಚಿನುಮಯ ಶರಣರ ನೆನೆಯುವ. ಮೃಣ್ಮಯದ ಕಾಯವ, ಮೃಣ್ಮಯ ಅಂದ್ರೆ ಮಣ್ಣಿನ ಕಾಯ. ಈ ಶರೀರ ಯಾವ್ದು? ಹೌದೇನ್ರಿ? ಒಪ್ಕೊಂತಾರ? ಮಣ್ಣಿನ ಕಾಯನ? ಮತ್ತೆ ಹೀರೋಯಿನ್ ಮಣ್ಣಿನ ಕಾಯನ? ಗ್ಯಾರಂಟಿನ? ಮತ್ತೆ ಎಷ್ಟು ಬೆಲೆ ಕೊಡ್ತಿರೋ ಎಷ್ಟು. ಈಗ ಅಕಸ್ಮಾತ್ ಈ ಗುಡಿಗೆ ಯಾರಾದ್ರೂ ಒಬ್ಬ ಹೀರೋಯಿನ್ ಬರಲಿ, ಈ ಗುಡಿ ಅಲ್ಲ ಇಂಥವು ಒಂದು 100 ಪಟ್ಟು ಗುಡಿ ಇದ್ರೂ ಸಾಕಾಗಲ್ಲ. ಹೌದಲ್ಲ? ಮತ್ ನಾವೆಲ್ಲ ಆಕೆದು ಬಂಗಾರದಿಂದ ಮಾಡಿದ್ರೆ ಅಂತ ತಿಳ್ಕೊಂಡಿದ್ವಪ್ಪ. ಇಲ್ಲ, ಆಕೆದು ಮಣ್ಣಿನಕಾಯವೇ. ಹೀರೋದು ಮಣ್ಣಿನಕಾಯಿ. ಅವ್ರದ್ದು ಸ್ವಲ್ಪ ಚಂದ ಮಾಡಿರ್ತಾರೆ, ಮಣ್ಣು ಹಚ್ಚಿ ಪೌಡ್ರು, ಫೇರ್ ಅಂಡ್ ಲವ್ಲಿ, ಅದು ಇದು ಏನೇನೋ ಮೇಕಪ್ ಮಾಡಿ ಆ ಟಿವಿಲಿ ತೆಗಿತಾರಲ್ಲ. ಬೇಕಾದ್ರೆ ನಿಮ್ಮನ್ನು ಟಿವಿಲಿ ತೆಗೆದು ನೀವು ಚಂದ ಕಾಣಿಸ್ತಿರ್ಬೇಕಲ್ಲ, ಗೊತ್ತಾಯ್ತಲ್ಲ? ನಿಮ್ಮನ್ನ ಬೇಕಾದ್ರೆ ಈ ಊರಲ್ಲಿ ಒಂದು ಹೀರೋಯಿನ್ ಸೃಷ್ಟಿ ಮಾಡ್ಬೋದು, ಅವ್ ಮೇಕಪ್ ಮಾಡೋರು ಸಿಕ್ಕರೆ, ಗೊತ್ತಾಯ್ತಲ್ವಾ? ಅದು ಮಣ್ಣೆ. ಆ ಮೃಣ್ಮಯದ ಕಾಯವನ್ನ ಅಂದ್ರೆ ಈ ಶರೀರವನ್ನ, ಮಣ್ಣಿನ ಕಾಯವನ್ನ ಚಿನುಮಯ ಮಾಡಿದ್ದ ಯಾವ್ದಂದ್ರೆ ಇಷ್ಟಲಿಂಗ, ಘನಲಿಂಗ. ಮೃಣ್ಮಯದ ಕಾಯವ ಚಿನುಮಯ ಮಾಡುವ ಚೆನ್ನಾರ ಚೆಲುವ ಘನಲಿಂಗ, ಚೆನ್ನಾರ ಚೆಲುವ ಘನಲಿಂಗ ಮತ್ತವನ ಚಿನುಮಯ ಶರಣರ ನೆನೆಯುವ. ಇಷ್ಟಲಿಂಗ ದೀಕ್ಷೆ ಅನ್ನುವಂಥದ್ದು ಅಂತ ಶಕ್ತಿ ಉಳ್ಳದ್ ನೋಡ್ರಿ. ಅದು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಪ್ರತಿನಿತ್ಯ ಪೂಜೆ ಮಾಡ್ತಾ ಇರಿ, ಗುರುಗಳ ಹೇಳಿದ ಮಾರ್ಗದಲ್ಲಿ ಚೆನ್ನಾಗಿ ನಡ್ಕೊಂತಾ ಇರಿ, ನಿಮ್ಮ ಶರೀರವೇ ಚಿನ್ಮಯ ಶರೀರ ಆಗುತ್ತೆ. ಮೃಣ್ಮಯದ ಕಾಯವ ಚಿನ್ಮಯ ಮಾಡುವ ಚೆನ್ನಾರ ಚೆಲುವ ಘನಲಿಂಗ, ಚೆನ್ನಾರ ಚೆಲುವ ಘನಲಿಂಗ ಮತ್ತವನ ಚಿನ್ಮಯ ಶರಣರ ನೆನೆಯುವ. ಮುಂದೆ ಹೇಳ್ತಾರೆ, ಬಹಳ ಅದ್ಭುತವಾದ ಮಾತು. ಅಕ್ಕಮಹಾದೇವಿಯನ್ನು ತಗೊಳ್ತಾರೆ ಮಾತಾಜಿಯವರು. ಜಂಗಮದ ಪ್ರತಿನಿಧಿಯಾಗಿ ಮೊಟ್ಟ ಮೊದಲು ಅಕ್ಕಮಹಾದೇವಿ ತಗೊಂತಾರೆ. ಯಾಕಂದ್ರೆ ಸ್ತ್ರೀ ಕುಲದ ತಿಲಕ ಅಕ್ಕಮಹಾದೇವಿ. ಅದಕ್ಕೆ ಅಕ್ಕಮಹಾದೇವರು ತಗೊಂತಾರೆ. ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ, ತನುಮನ ಧನಗಳ ಘನ ಶಿವಗೆ ಅರ್ಪಿಸಿ ಚಿನುಮಯಳಾದ ಮಹಾದೇವಿ, ಚಿನುಮಯಳಾದ ಮಹಾದೇವಿ ಅಕ್ಕನ ನೆನೆದು ಜೀವನವ ಸವಿಗೊಳಿಪ. ತನುಮನ ಧನಗಳನ್ನೆಲ್ಲ ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸ್ಬಿಟ್ಟು ಹೇಳ್ತಾರೆ. ನಿನ್ನೆ ಬಂದಿತ್ತು ಆ ಪ್ರಸಂಗ. ಅಂದ್ರೆ ಭಿಕ್ಷೆ ಬೇಡ ಪ್ರಸಂಗ ಬರ್ತದೆ. ಮಹಾದೇವಿಯಕ್ಕ ದಿಗಂಬರಳಾಗಿ ಹೊರಟಾಗ ಕೌಶಿಕನನ್ನ ಧಿಕ್ಕರಿಸಿ ಅರಮನೆಯಿಂದ ಉಟ್ಟ ಸೀರೆಯನ್ನು ಸೀಳಿ ಕೌಶಿಕನ ಮುಖದ ಮೇಲೆ ಒಗೆದು ಎಲ್ಲವನ್ನು ತೆಗೆದು ಹೊರಟು ಬಿಡ್ತಾಳೆ. ಆವಾಗ ಕಲ್ಲೊಡಿತಾರೆ, ಹುಚ್ಚಿ ಅಂತಾರೆ. ಒಂದ್ಸಾರಿ ಒಂದೂರಲ್ಲಂತೂ ಹುಡುಗರೆಲ್ಲ ಕಲ್ಲು ಬೀರಿದಾಗ ಆಕೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ಆಮೇಲೆ ಎಚ್ಚರಗೊಂಡಾಗ ರಕ್ತ ತಲೆಯಲ್ಲಿ ಹರಿದು ಹೆಪ್ಪಗಟ್ಟಿರುತ್ತೆ. ನೋಡ್ಕೊಂಡು ಹೇಳ್ತಾಳೆ, ಆರೂ ಇಲ್ಲದವಳೆಂದು ಅಳಿಕೊಳ್ಳಲು ಬೇಡ ಕಂಡಯ್ಯ. ಏನ ಮಾಡಿದಳೆಯೂ ನಾನಂಜುವಳಲ್ಲ, ಏನ ಮಾಡಿದರೆಯೂ ನಾನಂಜುವಳಲ್ಲ. ತರಗೆಲೆಯ ಮೇಲಿದು ನಾನು ಏನು, ಸುರಗಿಯ ಮೇಲೊರಗಿ ನಾನೇ ಏನು. ಚೆನ್ನಮಲ್ಲಿಕಾರ್ಜುನ ಕರ ಕರ ಕಾಡಿದಳೆ, ತನುವನು ಪ್ರಾಣವನ್ನು ನಿನಗೊಪ್ಪಿಸಿ ಶುದ್ಧಳ ಏನು. ಏನಪ್ಪ ಕಲ್ಲೊಡಸ್ತೀಯ, ಹೊಡಸು ಪರವಾಗಿಲ್ಲ, ಅದು ನಿನ್ನ ಪುಷ್ಪ ಅಂತ ತಿಳ್ಕೊಂತೀನಿ ನಾನು. ಏನ್ ಕೊನೆಗೆ ಸಾವು ತಾನೇ ಬರೋದು. ಪ್ರಜ್ಞೆ ತಪ್ಪಿ ಮತ್ತೆ ಎಚ್ಚರಾಗಿದ್ದೀನಿ ಇವಾಗ. ಕೊನೆಗೆ ಬರ್ತಕ್ಕಂಥದ್ದು ಸಾವು ಬರಲಿ ಪರವಾಗಿಲ್ಲ. ಯಾಕೆಂದ್ರೆ ನಿನಗೋಸ್ಕರನೇ ಹೊರಟಿದ್ದೀನಿ ನಾನು. ಬಸವಣ್ಣವ್ರ ಅನುಭವ ಮಂಟಪಕ್ಕೆ ಕಲ್ಯಾಣಕ್ಕೆ ಯಾಕೆ ಹೊರಟಿದ್ದೀನಿ? ನಿನ್ನ ಕಾರಣಕ್ಕೋಸ್ಕರನೇ ಹೊರಟಿದ್ದೀನಿ. ನೀನ್ ಮುಂಚೆನೆ ಕರ್ಕೊಂತೀನಿ, ನೀನು ಕರ್ಕೋ ಪರವಾಗಿಲ್ಲ. ಆರೂ ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಕಂಡಯ್ಯ. ನನ್ನನ್ನು ತಿರಸ್ಕಾರ ಮಾಡ್ಬೇಡ, ನನ್ಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡ. ನೀನ್ ಇದೆಯಲ್ಲ ಆತ್ಮಸಂಘಾತಕ್ಕೆ ಚೆನ್ನಮಲ್ಲಿಕಾರ್ಜುನ ನೀನೆನಗುಂಟು. ಆರೂ ಇಲ್ಲದವಳೆಂದು ಅಳಿಗೊಳ್ಳಲು ಬೇಡ ಕಂಡಯ್ಯ. ಏನ ಮಾಡಿದಡೆಯೂ ನಾನಂಜುವಳಲ್ಲ. ನೀನ್ ಏನ್ ಮಾಡಿದ್ರು ನಾನು ಹೆದರೋದಿಲ್ಲಪ್ಪ. ತರಗೆಲೆಯ ಮೇಲಿದು ನಾನು ಏನು. ನನಗೆ ಭಿಕ್ಷೆ ಸಿಗ್ಲಿಲ್ಲ ಅಂತ ಇಟ್ಕೋ,
ಹಸಿವು ತಡೆಯಕ್ಕಾಗ್ಲಿಲ್ಲ, ತರಗೆಲೆ ತಿನ್ಕೊಂಡಿರ್ತೀನಿ. ತರಗೆಲೆ ಅಂದ್ರೆ ನಿಮಗೆ ಗೊತ್ತಾಗಲ್ವೇನೋ, ಮರದಿಂದ ಒಣಗಿ ಬಿದ್ದಿರ್ತದಲ್ಲ, ಏನಂತಾರೆ ಅದಕ್ಕೆ? ಒಣಗಿದೆಲೆ. ಅದು ತರಗೆಲೆಯ ಮೇಲಿದು ನಾನೇನು, ಸುರಗಿಯ ಮೇಲೊಳಗೆ ನಾನೇನು. ಈ ಕಲ್ಲು ಬಂಡೆ ಮೇಲೆ ಕೂಡಿಸಿ ಬಿದ್ದಿದ್ದೀನಿ, ಈಗ ರಸ್ತೆ ಮೇಲೆ ಬಿದ್ದಿದ್ದೀನಲ್ಲ, ಇಲ್ಲಿ ಕೂತಿದ್ದೀನಲ್ಲ, ಇದಲ್ಲ. ನೀನು ಸುರಗಿಗಳನ್ನ ಅಂದ್ರೆ ಕತ್ತಿಗಳನ್ನ ಜೋಡಿಸಿ, ಕತ್ತಿಗಳನ್ನೆಲ್ಲ ಜೋಡಿಸಿ, ಚಾಕುಗಳನ್ನೆಲ್ಲ ಜೋಡಿಸಿ ಅದ್ರ ಮೇಲೆ ಮಲ್ಕೊಂಡ್ರು ಅದ್ರ ಮೇಲೆ ಮಲ್ಕೊಂತೀನಿ. ಸುರಗಿಯ ಮೇಲೊಳಗೆ ನಾನು ಏನು. ಚನ್ನಮಲ್ಲಿಕಾರ್ಜುನಯ್ಯ ಕರ ಕರ ಕಾಡಿದಾಳೆ. ನೀನ್ ಬಹಳ ಕಾಡಿದ್ರೆ ಶರೀರವನ್ನ ಪ್ರಾಣವನ್ನ ನಿನಗೊಪ್ಪಿಸಿ ಶುದ್ಧಳ ಏನು, ಶುದ್ಧಳಾಗ್ತೀನಿ. ಇದು ಮಹಾದೇವಿಕನ ಛಲ. ಮಹಾದೇವಿಕನ ಕಷ್ಟಪಟ್ರೆ ಯಾರು ಬೇಕಾದ್ರೂ ದೇವರನ್ನು ಉಳಿಸ್ಕೊಳ್ಬಹುದು, ಯಾರು ಬೇಕಾದ್ರೂ ದೇವರನ್ನು ಉಳಿಸ್ಕೊಳ್ಬಹುದು. ಅಷ್ಟು ಕಷ್ಟ ಮಹಾದೇವಿಯಕ್ಕನನ್ನು. ಅದಕ್ಕೆ ಹೇಳ್ತಾರೆ, ತನುಮನ ಧನಗಳ ಘನಶಿವಗೆ ಅರ್ಪಿಸಿ ಚಿನ್ಮಯಳಾದ ಮಹಾದೇವಿ. ಚಿನ್ಮಯಳಾದ ಮಹಾದೇವಿ ಅಕ್ಕನ ನೆನೆದು ಜೀವನವ ಸವಿಗೊಳಿಪ. ನೆನೆಸಿ ನೆನೆಸಿ ಜೀವನವನ್ನ ನನ್ನ ಬದುಕನ್ನ ಭಕ್ತಿ ಪರವಶವನ್ನಾಗಿ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಈಗ ಅಲ್ಲಮಪ್ರಭು ದೇವರು ಹೇಳ್ತಾರೆ, ಯೋಗದ ತವರಾಗಿ. ಅಲ್ಲಮಪ್ರಭುಗಳು ಹೆಂಗಿದ್ರು? ಯೋಗದ ತವರಾಗಿ, ತ್ಯಾಗದ ಕುರುಹಾಗಿ, ಭೋಗ ಜೀವನವ ತೃಣವೆನಿಸಿ, ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿಯಲ್ಲಮನ ನೆನೆಯುವ. ತ್ಯಾಗದ ಕುರುಹು, ಯೋಗದ ತವರು ಅಲ್ಲಮಪ್ರಭುದೇವರು. ಕೋಟಿ ಜನ ಅಲ್ಲ, ಶತಕೋಟಿಗೊಬ್ಬರಲ್ಲ, 1000 ಕೋಟಿಗೊಬ್ಬರು ಅಲ್ಲಮಪ್ರಭು ಹುಟ್ಟೋದು ಕಷ್ಟ. ಯಾಕಂದ್ರೆ ಅವ್ರದ್ದು ಹೆಂಗಿತ್ತು ಸಿದ್ಧಿ ಅಂದ್ರೆ, ನಡೆದ್ರೆ ಹೆಜ್ಜೆ ಮೂಡ್ತಿರ್ಲಿಲ್ಲ, ಮುಟ್ಟಬೇಕಂದ್ರೆ ಅವ್ರ ಶರೀರ ಸಿಗ್ತಿರ್ಲಿಲ್ಲ. ಕಾಣಿಸ್ತಿತ್ತು ಶರೀರ, ಕಾಣಿಸ್ತಿತ್ತು ಕಣ್ಣಿಗೆ, ಮುಟ್ಟಬೇಕಂದ್ರೆ ಸಿಗ್ತಿರ್ಲಿಲ್ಲ. ಆಮೇಲೆ ನಡೆಯೋದು, ಕಾಲೆತ್ತಿಡೋದು ಗೊತ್ತಾಗ್ತಿತ್ತು, ಆದ್ರೆ ಹೆಜ್ಜೆ ಮುಡ್ತಿರ್ಲಿಲ್ಲ. ಅಂದ್ರೆ ಶರೀರವನ್ನು ಬಳೆ ಮಾಡ್ಕೊಂಡ್ಬಿಟ್ಟಿದ್ರು ಅವರು, ಆಕಾಶ ಕಾರ್ಯವನ್ನಾಗಿ ಮಾಡ್ಕೊಂಡಿದ್ರು. ಯೋಗದ ತವರು ತ್ಯಾಗದ ಕುರುಹು, ಯೋಗದ ತವರಾಗಿ ತ್ಯಾಗದ ಕುರುಹಾಗಿ, ಭೋಗ ಜೀವನವ ತೃಣವೆನಿಸಿ, ಭೋಗ ಜೀವನವ ತೃಣವೆನಿಸಿ ಘನವಾದ ಯೋಗಿ ಅಲ್ಲವನ್ನು ನೆನೆಯುವ. ಯೋಗಿ ಅಲ್ಲಮನ್ನ ನೆನಪು ಮಾಡ್ಕೊಳ್ಳೋಣ ನಾವು. ಭೋಗವನ್ನು ತೃಣವಾಗಿ ಕಂಡವರು ಅಲ್ಲಮಪ್ರಭುದೇವರು. ಸಿದ್ದರಾಮೇಶ್ವರರು ಹೇಳುತ್ತಾರೆ, ಶುದ್ಧಾತ್ಮತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವಗೆಲಿದು, ಬದ್ಧ ಜೀವನದ ಭವಗೆಲಿದು ಶಿವವಾದ ಸಿದ್ದರಾಮಯ್ಯನ ನೆನೆಯುವ. ಶುದ್ಧಾತ್ಮ ಹುಟ್ಟಿನಿಂದನೇ ಯೋಗಿ ಅಲ್ಲ ಸಿದ್ದರಾಮೇಶ್ವರರು. ಹುಟ್ಟಿನಿಂದನೇ ಯೋಗಿ, ಹುಟ್ಟಿನಿಂದನೇ ಮೌನ. ಅವರು ಹುಟ್ಟೋಕ್ ಮುಂಚೆನೆ ರೇವಣ ಸಿದ್ಧರು ಅವ್ರ ತಾಯಿ ಗರ್ಭದಲ್ಲಿದ್ದಾಗಲೇ ತಾಯಿ ನಮಸ್ಕಾರ ಮಾಡ್ಬಿಟ್ಟಿರ್ತಾರೆ. ನಿನ್ನ ಶರೀರದಲ್ಲಿ, ನಿನ್ನ ಹೊಟ್ಟೆಯಿಂದ ಒಬ್ಬ ಮಹಾಯೋಗಿ ಹುಟ್ಟುತ್ತಾನೆ, ಶಿವಯೋಗಿ ಹುಟ್ಟುತ್ತಾನೆ, ಅವನಿಗೆ ಸಿದ್ದರಾಮ ಅಂತ ಹೆಸರಿಡ್ರಿ ಅಂತ ಹೇಳಿರ್ತಾರೆ. ಅಂತಹ ಯೋಗಿ 8 ವರ್ಷದ ತನಕ ಮಾತಾಡಿಲ್ಲ, ಅವರು ಮೌನವಾಗಿ ಇರ್ತಿದ್ರು. ಆಮೇಲೆ ಶ್ರೀಶೈಲದ ಗುರುಕುಲಕ್ಕೆ ಹೋಗಿ ಅಭ್ಯಾಸ ಮಾಡಿ ಬಹಳ ದೊಡ್ಡ ಜ್ಞಾನಿ ಆದ್ರು, ಶಿವಯೋಗಿ ಆದ್ರು. ಮುಂದೆ ಕಲ್ಯಾಣಕ್ಕೆ ಬಂದ್ರು ಅಲ್ಲಮಪ್ರಭುದೇವರ ಜೊತೆಗೆ. ಶುದ್ಧಾತ್ಮತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು, ಭವದ ಜೀವನವನ್ನು ಗೆದ್ದು ಶಿವನ ಸ್ವರೂಪಿಯೇ ಆದಂತಹ ಶಿವನಾದ ಸಿದ್ದರಾಮಯ್ಯನ ನೆನೆಯುವ. ಮುಂದೆ ಒಟ್ಟಿಗೆ ನೆನಪು ಮುಗಿಸ್ಬಿಡ್ತಾರೆ. ಇನ್ನೊಂದು 10 ನಿಮಿಷ ನಾನು ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಮುಂದೆ ಮಾತಾಡೋರಿದ್ದಾರೆ, ಮುಂದೆ ಕಾರ್ಯಕ್ರಮ ಇದೆ. ಅಲ್ಲ, ನಮ್ಮ ಅತಿಥಿಗಳಿದಾರಲ್ಲ, ಅದಕ್ಕೆ ಏನಾಗತ್ತೆ ಇಲ್ಲ, ತೆಗೆದು ಇದು ಚೆನ್ನಾಗಿದೆ, ಇಲ್ಲ ಪರವಾಗಿಲ್ಲ. ಅಯ್ಯೋ, ಎಂತೆಂತ ಕಷ್ಟ ಸಹಿಸಿದಾರೆ, ಈ ಕೈ ನೋವೇನು. ಶುದ್ಧಾತ್ಮತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು, ಬದ್ಧ ಜೀವನದ ಭವ ಗೆಲಿದು ಶಿವವಾದ ಸಿದ್ದರಾಮಯ್ಯನ ನೆನೆಯುವ. ಇಂತಹ ಸಿದ್ದರಾಮೇಶ್ವರನ ನೆನೆಸ್ತಾರೆ. ಶಿವಯೋಗಿ ಆದರು, ಬಹಳ ದೊಡ್ಡವರು ಸಿದ್ದರಾಮೇಶ್ವರರು. ಅವ್ರದ್ದೊಂದು ವಚನ ಹೇಳ್ತೀನಿ, ವಚನ ಹೇಳ್ಬೇಕು, ಅವ್ರದ್ದು ನೆನೆಸ್ಕೋಬೇಕು. ಎಂಥ ಅದ್ಭುತವಾದ ವಚನ ಹೇಳ್ತಾರೆ ಗೊತ್ತಾ? ಮತ್ತಿನ್ನೊಂದು 10 ನಿಮಿಷ ಇಲ್ಲ, 20 ನಿಮಿಷ ಇಲ್ಲ, 20 ನಿಮಿಷ ಸಾಕು. ಲಿಮಿಟ್ ಹಾಕೋಬೇಕು ಮರ. ಮತ್ ಬಹಳ ಹೇಳಿ ಯಾವ್ದು ನೆನ್ಪಿಟ್ಕೊಳ್ಳೋದಿದ್ರೆ ಏನ್ ಮಾಡೋದು ನಾನು? ಎಲ್ಲ ಇಲ್ಲೇ ಬಿಟ್ಬಿಟ್ಟು ಮಣಬಸವೇಶ್ವರ ನಿನಗಿರ್ಲಲ್ಲ ಅಂತ ಬಿಟ್ಟೋದ್ರೆ ಮತ್ ನಾನು ಅಷ್ಟೆಲ್ಲ ದಳ್ಕೊಂಡಿದ್ದ ಪ್ರಯೋಜನ ಏನು? ಹೋದರ್ಗ ಶಾಸ್ತ್ರಗಳೇ
ಏನ್ ಶಂಕರ ಶಾಸ್ತ್ರಗಳೇ, ನಾನು ಕೇಳಿದ್ದನ್ನ ಎಲ್ಲೇ ಬಿಟ್ಟು ಹೋಗ್ಬಿಟ್ರೆ ಮತ್ ಪ್ರಯೋಜನ ಏನಾಗಲ್ಲ. ಅದಕ್ಕೆ ಆಮೇಲೆ ತುಂಬಾ ಹೇಳಿದರೆ, ಈಗ ನೋಡ್ರಪ್ಪ, ಈಗ ಹುಗ್ಗಿ ಮಾಡಿದ್ದೇನೆ, ಹುಗಿತಾನೆ ಇವತ್ತ ಹುಗ್ಗಿ ಎಷ್ಟು ಉಳ್ಬೇಕು ಅಷ್ಟೇ ಉಂಡ್ರೆ ಚಂದ. ತುಪ್ಪ ಚಲೋ ಹಾಕ್ಯಾರ, ಗೋಡಂಬಿ ಹಾಕ್ಯಾರ, ದ್ರಾಕ್ಷಿ ಹಾಕ್ಯಾರ ಅಂತ ಹೇಳಿ ಮಸ್ತ್ ಹೊಡೆದ್ಬಿಟ್ರೆ ಹುಗ್ಗಿನ, ಅದೇನಾಗತ್ತದ, ಅಜೀರ್ಣ ಆಗ್ತದೆ. ಇನ್ನೂ ಸ್ವಲ್ಪ ಉಳ್ಬೇಕನ್ನುವಾಗಲೇ ಊಟ ನಿಲ್ಲಿಸ್ಬೇಕು. ಹಂಗೆ ಪ್ರವಚನ ಮೇಲೆ ಇನ್ನೊಂಚೂರು ಕೇಳ್ಬೇಕನ್ನಿಸೋಗ್ಲಿ ನಿಲ್ಲಿಸ್ಬೇಕು. ಆವಾಗ ಮುಂದಿನ ವರ್ಷಕ್ಕೆ ಮತ್ತೆ ಕರೆಸ್ತಾರೆ ನಮ್ಮನ್ನು, ಗೊತ್ತಾಯ್ತಿಲ್ಲ. ಇವತ್ತೇ ನಾನು 10-10:30 ತನಕ ನಿಮ್ಗೆಲ್ಲ ಹೇಳಿ, ಸಾಕ್ ಬಿಡು ಮಾರೆ, ಅವ್ರು ಒಟ್ಟ ಮೈಕ್ ಬಿಡಂಗಿಲ್ಲ ಅವರು, ಗೊತ್ತಾಯ್ತಲ್ಲ. ಮೈಕ್ ಸಿಕ್ಕರೆ ಮುಗಿದ ಕತೆ. ಅದಕ್ಕೆ ಇನ್ನೊಂದು 5 ವರ್ಷ ಕರೆಯೋದ್ ಬೇಡ, ಆಮೇಲೆ ನೋಡೋಣ ಅಂತೀರ. ಅದಕ್ಕೆ ಅವು ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಮಿತಿ ಇದ್ರೆ ಬಹಳ ಚಂದ ಇರ್ತದೆ ಜೀವನ. ಅವ್ರು ಹೇಳ್ತಾರೆ, ದೇಹವೇ ತಾನೆಂದು ನಂಬಿದೆ ಎಲೆ ಮನವೇ, ದೇಹವೇ ನಾನೆಂದು ನಂಬಿದೆ ಎಲೆ ಮನವೇ. ಮನಸ್ಸಿಗೆ ಹೇಳ್ತಾರೆ, ದೇಹ ನಾನು ದೇಹ ನಾನು ದೇಹ ನಾನು ಅಂತೆಲ್ಲ ಅನ್ನು ಪರವಾಗಿಲ್ಲ ಅಂತಾರ. ದೇಹವೇ ನಾನೆಂದು ನಂಬಿದೆ ಎಲೆ ಮನವೇ, ದೇಹದಲ್ಲಿಪ್ಪ ಗುಣ ನಿನ್ನಲ್ಲಿಲ್ಲ ಕಂಡ ಎಲೆ ಮನವೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮನಸ್ಸಿಗೆ ಬುದ್ಧಿ ಹೇಳ್ತಾರೆ ಅವರು. ಮನಸ್ಸೇ, ಕೋಡಿ ಮನಸ್ಸೇ, ದೇಹ ನಾನು ಅಂತೀಯಲ್ಲಪ್ಪ ಅನ್ನು ಪರವಾಗಿಲ್ಲ, ಆ ದೇಹದಲ್ಲಿರೋ ಗುಣನಾದ್ರೂ ನಿನಗಿದಾವ ಅಂತ ಕೇಳ್ತಾರ. ಯಾವುದರಿಂದ ಆಗಿದೆ ದೇಹ ಯಾವುದರಿಂದ ಆಗಿದೆ ಗೊತ್ತಾ? ಯಾವುದರಿಂದ ಆಗಿದೆ ಗೊತ್ತಿಲ್ವಾ? ನೋಡ್ರಿ ಎಷ್ಟು ಶರಣರ ಬಸವಣ್ಣ, ಪಂಚಭೂತಗಳಿಂದ ಅಂತ ಹೇಳ್ಬಿಟ್ಟು. ಪಂಚಭೂತಗಳಿಂದ ಆಗಿದೆ ದೇಹ. ಯಾವ ಪಂಚಭೂತಗಳು? ಪೃಥ್ವಿ, ತೇಜ, ವಾಯು, ಆಕಾಶ. ಭೂಮಿ, ನೀರು, ಅಗ್ನಿ ಅಂದ್ರೆ ಬೆಂಕಿ, ಗಾಳಿ, ಆಕಾಶ. ಸಿದ್ದರಾಮೇಶ್ವರ ಹೇಳ್ತಾರೆ, ಮನಸ್ಸೇ, ದೇಹವೇ ನಾನು ಅಂತೀಯಲ್ಲ ಅನ್ನು, ಆದ್ರೆ ಆ ದೇಹದಲ್ಲಿರೋ ಒಳ್ಳೆ ಗುಣನಾರು ನಿಮ್ಗಿದಾವ ಅಂತ ಕೇಳ್ತಾರ ಅವರು. ಪೃಥ್ವಿಯ ಗುಣ ಶಾಂತಿ, ಪೃಥ್ವಿಯ ಗುಣ ಶಾಂತಿ. ಆ ಶಾಂತಿ ಇದೆಯಾ ನಿನಗೆ? ಮನಸ್ಸಿಗೆ ಕೇಳ್ತಾರ ಅವರು. ಪೃಥ್ವಿಯ ಗುಣ ಶಾಂತಿ, ಅಪ್ಪುವಿನ ಗುಣ ಸ್ವಾದ. ಅಪ್ಪುವಿನ ಗುಣ ಸ್ವಾದ. ಸ್ವಾದ ಅಂದ್ರೆ ಏನು? ಟೇಸ್ಟ್, ರುಚಿ. ಹೌದಿಲ್ಲ? ನೀರಿಗೆ ರುಚಿ ಇದೆಯಾ? ನೋಡ್ರಿ, ನೀರಿಲ್ದೆ ಹೋದ್ರೆ, ನೀರಿಗೆ ರುಚಿ ಇಲ್ಲದೆ ಹೋಗಿದ್ರೆ, ಈ ಮಳೆ ನೀರು ಕುಡ್ದಿದ್ದೀರ ನೀವು? ಮಳೆ ನೀರು ಕುಡ್ದಿಲ್ಲ ಬಹಳ ಜನ. ನೀವು ನಮ್ಮ ಆಶ್ರಮಕ್ಕೆ ಬರ್ರಿ, ನೀವ್ ಯಾವಾಗ ಬಂದ್ರು ಮಳೆ ನೀರೇ ಕುಡಿಸ್ತೀವಿ. ನಮ್ಮ ಆಶ್ರಮಕ್ಕೆ ಬಂದ್ರೆ, ಮಾಮನೆಗೆ ಬಂದ್ರೆ 65,000 ಲೀಟರ್ದು ಟ್ಯಾಂಕ್ ಮಾಡಿದೀವಿ. ವರ್ಷ ಪೂರ್ಣ ಮಳೆ ನೀರು. ಇಷ್ಟು ರುಚಿಯಾಗಿರ್ತದಲ್ಲ, ಅದ್ರ ಮುಂದೆ ನಿಮ್ಮ ಬಾದಾಮಿ ಹಾಲು ಏನೂ ಅಲ್ಲ. ಬಾದಾಮಿ ಹಾಲು, ರಾಗಿ ಮಾಲ್ಟು, ಕಾಫಿ, ಚಹಾ, ಮತ್ತಿನ್ನೇನೇನು ಬೋರ್ಮಿಟಾ, ಹಾರ್ಲಿಕ್ಸ್, ಅವೆಲ್ಲ ಶಾಸ್ತ್ರಗಳೇ. ಬೋರ್ಮಿಟಾ, ಹಾರ್ಲಿಕ್ಸ್ ಎಲ್ಲ ಕುಡಿಯೋರಿದ್ದಾರೆ ಪುರಾಣಕಾರರು. ಮತ್ತು ಕುಡಿದ್ರೆ ಅವೇನಾದ್ರು ತೊಂದರೆ ಮಾಡ್ತಾನೆ ಇರ್ತಾವ. ಆದ್ರೆ ನೀರಿನಂತ ರುಚಿ, ನೀರಿನಂತ ಔಷಧಿ ಮತ್ತೊಂದಿಲ್ಲ. ಗೊತ್ತಾಯ್ತಲ್ಲ? ಪೃಥ್ವಿಯ ಗುಣ ಶಾಂತಿ, ಅಪ್ಪುವಿನ ಗುಣ ಸ್ವಾದ, ಅಗ್ನಿಯ ಗುಣ ಸರ್ವಭಕ್ಷಣ. ಅಗ್ನಿಯ ಗುಣ ಸರ್ವಭಕ್ಷಣ. ನೀವು ಬೇಕಾದ ಹಾಕ್ರಿ ಬೆಂಕಿಗೆ. ಏನಪ್ಪಾ, ಬಂಗಾರನೇ ಹಾಕ್ಬಿಡ್ತೀನಿ, ಬಂಗಾರನೂ ಸುಡುತ್ತೆ. ನೀವು ಬೇವಿನ ಕಟ್ಟಿಗೆ ಹಾಕ್ರಿ, ಚಂದನದ ಕಟ್ಟಿಗೆ, ಗಂಧದ ಕಟ್ಟಿಗೆ ಹಾಕ್ರಿ, ಎಲ್ಲವನ್ನು ಸ್ವಾಹ ಮಾಡಿಬಿಡುತ್ತೆ. ಎಲ್ಲವನ್ನು ಮುಂದೆ ಹಾಕ್ಬಿಡುತ್ತೆ. ಸರ್ವಭಕ್ಷಣ. ವಾಯುವಿನ ಗುಣ ನಿರ್ಮಲತ್ವ. ವಾಯುವಿನ ಗುಣ ನಿರ್ಮಲತ್ವ. ಇಲ್ಲಿ ಊದ್ಗಡ್ಡಿ ವಾಸನೆನೂ ತಗೊಂಡೋಗುತ್ತೆ, ಅಲ್ಲಿ ಗಟಾರದ ವಾಸನೆನೂ ತಗೊಳುತ್ತೆ. ಆದ್ರೆ ವಾಯುವಿನ ಮಾತ್ರ ಯಾವ ವಾಸನೆನೂ ಇಲ್ಲ. ಗೊತ್ತಿದೆಯಾ ನಿಮಗೆ? ಸೈನ್ಸ್ ಸ್ಟಡಿ ಮಾಡಿದ್ರೆ ಗೊತ್ತಿರ್ತದೆ. ಆಕ್ಸಿಜನ್ಗೆ ವಾಸನೆ ಇಲ್ಲ, ಹೈಡ್ರೋಜನ್ಗೆ ವಾಸನೆ ಇಲ್ಲ, ನೈಟ್ರೋಜನ್ಗೆ ವಾಸನೆ ಇಲ್ಲ. ಅದು ಯಾವುದಕ್ಕೂ ವಾಸನೆ ಇಲ್ಲ. ಅದು ಎಲ್ಲ ವಾಸನೆ ತಗೊಳ್ಳುತ್ತೆ, ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ನಮ್ಮ ಮೂಗಿಗೆ ಕೊಟ್ಟು ಸುಮ್ಮನಾಗ್ಬಿಡುತ್ತೆ, ತನಗೆ ಯಾವ ವಾಸನೆನೂ ಇಲ್ಲ. ಇದೆ ವಾಯುವಿನ ಗುಣ ನಿರ್ಮಲತ್ವ. ಆಕಾಶದ ಗುಣ ನಿರ್ವಯಲು. ನಿರ್ವಯಲು ಅಂದ್ರೆ ಎಷ್ಟಾದ್ರೂ ನಕ್ಷತ್ರಗಳು ಹುಟ್ಲಿ, ಲಕ್ಷ ಕೋಟಿ ನಕ್ಷತ್ರಗಳು ಹುಟ್ಲಿ, ಅದಕ್ಕೆ ಇನ್ನೂ ಜಾಗ ಇದೆ, ಇನ್ನೂ ಜಾಗ ಇದೆ, ಜಾಗ. ನಿಮ್ಮ ಒಳಗೂ ಆಕಾಶ ಇದೆ, ನಿಮ್ಮ ಬಾಯಲ್ಲಿ ಆಕಾಶ ಇದೆ, ನಿಮ್ಮ ಮೂಗಿನಲ್ಲಿ ಆಕಾಶ
ಆಕಾಶ ಇದೆ, ಕಣ್ಣಿನಲ್ಲಿ ಆಕಾಶ ಇದೆ, ಹೊಟ್ಟೆಯಲ್ಲಿ ಆಕಾಶ ಇದೆ, ಹೃದಯದಲ್ಲಿ ಆಕಾಶ ಇದೆ, ಧ್ವನಿ ಪೆಟ್ಟಿಗೆಯಲ್ಲಿ ಆಕಾಶ ಇದೆ. ಧ್ವನಿ ಪೆಟ್ಟಿಗೆಯಲ್ಲಿ ಆಕಾಶ ಇದೆ, ನಾವು ಹಾಡ್ತೀವಿ, ಮಾತಾಡ್ತೀವಿ, ಇಲ್ಲದೆ ಹೋದ್ರೆ ಎಲ್ಲಿ ಬರ್ತದೆ? ಆದ್ರಿಂದ ಈ ಪೃಥ್ವಿಯ ಗುಣವನ್ನು, ಶಾಂತಿಯನ್ನು ಅಳವಡಿಸ್ಕೊ ಅಂತ ಹೇಳ್ತಾರೆ ಮನಸ್ಸಿಗೆ. ಪೃಥ್ವಿಯ ಗುಣ ಶಾಂತಿಯನ್ನು ಅಳವಡಿಸ್ಕೊ. ಅಪ್ಪುವಿನ ಗುಣ ಸ್ವಾದ, ಅಂದ್ರೆ ಕೊಟ್ಟಿ ಆಗಬೇಡ, ಹೊಟ್ಟೆ ಕಿಚ್ಚು ಮಾಡಿ 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 ಎಲ್ಲರೂ ಕಹಿ 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 ಆಗಬೇಡ, ಎಲ್ಲರಿಗೂ ಪ್ರೀತಿ ತೋರಿಸು, ಆಗ ನೀನು ಟೇಸ್ಟ್ ಆಗ್ತೀಯ, ಎಲ್ರಿಗೂ ಟೇಸ್ಟ್ ಆಗ್ತೀಯ. ಎಲ್ಲರನ್ನೂ ಪ್ರೀತಿಸು, ವೈರಿಗಳನ್ನು ಪ್ರೀತಿಸು ಮನಸ್ಸೆ ಅಂತ ಹೇಳ್ಕೊಡ್ತಾರೆ ಸಿದ್ದರಾಮೇಶ್ವರ. ವೈರಿಗಳಿರ್ಲಿರಿ, ನಿಮ್ಗೊಂದು 5 ಜನ ಮಕ್ಕಳಿದ್ರೆ 5 ಜನರನ್ನು ಒಂದೇ ತರ ಪ್ರೀತಿಸ್ತೀರ ನೀವು? ಇಲ್ಲ. 5 ಜನರಲ್ಲಿ ನಿಮ್ಮ ಮಕ್ಕಳೇ ನೀವೇ ಹಾಡ್ದವರು, ಆದ್ರೆ 5 ಜನರಲ್ಲಿ ಮತ್ತೆ ಒಬ್ಬನ ಬಗ್ಗೆ ಒಂಚೂರು ಹೊಟ್ಟೆ ಕಿಚ್ಚು ಜಾಸ್ತಿ ಇರ್ತದೆ. ನಿಮ್ಗೆ ಹಂಗಿದ್ರಿ ಮಕ್ಕಳಿಗೆ ನಿಮ್ಮ ಮೇಲೆ ಅವ್ರಿಗೆ ಯಾಕೆ ಬರ್ತದೆ ಪ್ರೀತಿ? ಅದಕ್ಕೆ ನಾವು ನೀರಿನ ತರ ಇರ್ಬೇಕಂತಾರೆ ಸಿದ್ದರಾಮೇಶ್ವರ. ಎಲ್ಲರಿಗೂ ಬೇಕಾದವರಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಾದ, ಅಗ್ನಿಯ ಗುಣ ಸರ್ವಭಕ್ಷಣ. ಹಂಗಂದ್ರೆ ಅಗ್ನಿಗುಣ ಏನ್ ಅಳವಡಿಸ್ಕೊಳ್ಳೋದು ನಾವು? ಕ್ಷಮೆ. ಸರ್ವಭಕ್ಷಣ ಅಂದ್ರೇನು? ಕ್ಷಮೆ, ಎಲ್ಲರನ್ನೂ ಕ್ಷಮಿಸುವ ಗುಣ. ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದೀವಿ ಅಂದ್ಮೇಲೆ ಕೆಲವರು ಬೇಕಾದವರು ಇರ್ತಾರೆ, ಬೇಡವಾದವರು ಇರ್ತಾರೆ, ಕೆಲವು ಸಾರಿ ಬೇಕಾಗ್ತಾರೆ, ಕೆಲವು ಸಾರಿ ಬೇಡವಾಗ್ತಾರೆ. ಗೊತ್ತಿದ್ದು ತಪ್ಪು ಮಾಡ್ಬೋದು, ಗೊತ್ತಿಲ್ಲದೆ ತಪ್ಪು ಮಾಡ್ಬೋದು. ಕ್ಷಮಾಗುಣವನ್ನು ಇಟ್ಕೋ, ಕ್ಷಮಾಗುಣವನ್ನು ಇಟ್ಕೋ. ಅಗ್ನಿಯ ಗುಣ ಸರ್ವಭಕ್ಷಣ, ಅದು ಹೇಗೆ ಎಲ್ಲವನ್ನೂ ತಿಂದು ಹಾಕ್ಬಿಡುತ್ತಲ್ಲ ಹಾಗೆ ಸೈರಿಸ್ಕೋ. ತಾಳ್ಮೆ. ವಾಯುವಿನ ಗುಣ ನಿರ್ಮಲತ್ವ, ನೀನು ಎಲ್ಲರ ಜೊತೆ ಇರು, ಆದ್ರೆ ನೀ ಕೆಡಬೇಡ ಮನಸ್ಸೇ, ಎಲ್ಲರ ಜೊತೆ ಇರು. ಗಾಳಿ ಇದ್ದಾಗಿರು, ನಿರ್ಮಲವಾಗಿರು. ಆಕಾಶದ ಗುಣ ನಿರ್ವಯಲು, ಎಲ್ಲರನ್ನೂ ಕ್ಷಮಿಸು, ಎಲ್ಲರಿಗೂ ಹಂಚು, ಎಲ್ಲರಿಗೂ ಕೊಡು. ಈಗ ಆಕಾಶದಿಂದ ಸೂರ್ಯನ ಬೆಳಕು ಬರ್ತದೆ, ಒಬ್ಬರ ಮೇಲೆ ಬೀಳುತ್ತೆ, ಒಬ್ಬರ ಮೇಲೆ ಬೀಳಲ್ಲ ಅಂತ ಹಂಗಿಲ್ಲ. ಆಕಾಶದಿಂದ ಮಳೆ ಬರ್ತದೆ, ಒಂದ್ ಕಡೆ ಬೀಳುತ್ತೆ, ಒಂದ್ ಕಡೆ ಬೀಳಲ್ಲ ಅನ್ನಂಗಿಲ್ಲ. ಭೇದ ಮಾಡೋದಿಲ್ಲ, ಪಂಚಭೂತಗಳ ಭೇದ ಮಾಡೋದಿಲ್ಲ. ಮತ್ತೆ ಮನಸ್ಸೇ ನೀನ್ಯಾಕೆ ಭೇದ ಮಾಡ್ತೀಯ ಅಂತ ಕೇಳ್ತಾರೆ ಸಿದ್ದರಾಮೇಶ್ವರ. ಎಷ್ಟು ಅದ್ಭುತವಾಗಿದೆ ನೋಡಿ ಸಿದ್ದರಾಮೇಶ್ವರದ ಜ್ಞಾನ. ಇಂತಿ ಪಂಚಗುಣ ಉಳ್ಳಡೆ, ನೀನೇ ಪಂಚಮುಖ ಮಹಾದೇವ ಕಂಡ ನಿಲೆಮನವಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೀನೇ ಪಂಚಮುಖ ಮಹಾದೇವ, ನೀನ್ ಪರಮಾತ್ಮ ಸ್ವರೂಪನೇ ಹೋಗ್ಬಿಡ್ತಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ನಾವೆಲ್ಲಿ ತಿಳ್ಕೋಬೇಕು ಅಂದ್ರೆ, ಸಿದ್ದರಾಮೇಶ್ವರರು ಶುದ್ಧಾತ್ಮತಾನಾಗಿ ಕ್ಷುದ್ರ ಮಾಯೆಯ ಗೆಲಿದು ಬದ್ಧ ಜೀವನದ ಭವ ಗೆಲಿದು ಶಿವವಾದ ಸಿದ್ದರಾಮಯ್ಯನ ನೆನೆಯುವ. ಕೊನೆಯದಾಗಿ ಮಾಚಿದೇವಯ್ಯಗಳ, ಮಾಚಿದೇವಯ್ಯ ಅಂದ್ರೆ ಗೊತ್ತಲ್ಲ ನಿಮಗೆ, ಮಡಿವಾಳ ಮಾಚಿದೇವಯ್ಯಗಳ ಹಡಪದಪ್ಪಣ್ಣಗಳ ಮೋಚಿಕಾಯಕದ ಹರಳಯ್ಯ. ಮೋಚಿಯಿಂದ ಪಾದರಕ್ಷೆ. ಮೋಚಿಕಾಯಕದ ಹರಳಯ್ಯ ಮಾರಯ್ಯ ಕೇತಯ್ಯನವರ ನೆನೆಯುವ. ಕೇತಯ್ಯ, ಮೋಳಿಗೆ ಮಾರಯ್ಯ, ಐದಕ್ಕಿ ಮಾರಯ್ಯ, ಎಷ್ಟು ಜನ ಇದ್ದಾರೆ. ಕೇತಯ್ಯನವರ ನೆನೆಯುವ. ಮತ್ತೆ ತಾಯಂದ್ರ ನೆನೆಸ್ತಾರೆ. ತಾಯಿ ನೀಲಮ್ಮಗಳ ಶರಣೆಯರ ಬಗ್ಗೆ ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಈಗ ಒಂದು ಪುಸ್ತಕ ಬರೀತಾ ಇದ್ದೀನಿ, ಒಂದು ವಿಶೇಷವಾದ ಪುಸ್ತಕ ಬರುತ್ತೆ. ಇನ್ನೊಂದು 6 ತಿಂಗಳಾಗಬಹುದು, ಮೋಸ್ಟ್ಲಿ 6 ತಿಂಗಳಲ್ಲಿ ಒಂದು ವಿಶೇಷವಾದ ಪುಸ್ತಕ ಬರುತ್ತೆ. ಗಮನಿಸ್ತಾ ಇರಿ, ನಿಮಗೆ ಕೊಡ್ತೀನಿ ಆ ಪುಸ್ತಕ, ನಿಮ್ಮೂರ್ಗೂ ಕಳಿಸ್ಕೊಡ್ತೀನಿ. ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ. ವಚನ ಹೃದಯ ಅಂತ ಹೇಳಿ ಎಲ್ಲಾ ಶರಣೆಯರನ್ನ ಅವ್ರ ವಚನಗಳ ಮೂಲಕನೇ ಪರಿಚಯ ಮಾಡೋದು. ವಚನಾಂಕಿತ ಅರ್ಥ ಬರೆಯೋದು, ಆ ವಚನಗಳಿಗೆ ಸ್ವಲ್ಪ ಅರ್ಥ ಬಿಡಿಸೋದು, ಅವ್ರ ಮೇಲೆ ಭಕ್ತಿ ಬೆಳೆಸ್ಕೋಬೇಕು ಮೊದಲು ನಾವು ಶರಣರು. ತಾಯಿ ನೀಲಮ್ಮಗಳ, ಅಕ್ಕನಾಗಾಯಿಗಳ ಶರಣೆ ಭೋಂತಾದೇವಿ ಸತ್ಯಕ್ಕ, ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ. ಶರಣೆ ಭೋಂತಾದೇವಿ ಅಂತ ಒಬ್ರಿದ್ರು, ಅವರು ಕಾಶ್ಮೀರದಿಂದ ಬಂದ್ರು ಅಂತ ಹೇಳ್ತಾರೆ. ಅವರು ಮೋಳಿಗೆ ಮಾರಯ್ಯನವ್ರ ತಂಗಿ ಅಂತಲೂ ಹೇಳ್ತಾರೆ, ನಿಜದೇವಿ ಅಂತ ಹೇಳ್ತಾರೆ, ಭೋಂತಾದೇವಿ ಅಂತ ಹೇಳ್ತಾರೆ. ಅವರು ಕೌದಿಯನ್ನು ಉತ್ಕೊಂಡಿದ್ರು ಅಂತ. ಬೊಂತ ಅಂದ್ರೆ ಕೌದಿಯನ್ನು ಉತ್ಕೊಂಡು ಜೀವನ ಮಾಡ್ತಿದ್ರು. ಆದ್ರಿಂದ ಭೋಂತಾದೇವಿ, ಶರಣೆ ಭೋಂತಾದೇವಿ ಸತ್ಯಕ್ಕ ಗೊತ್ತಲ್ಲ ನಿಮಗೆಲ್ಲ. ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸತಿ ಪರದೈವಗಳಿಗೆ ಅರಗದಿಪ್ಪದೇ ನೇಮ. ಕಸಗುಡಿಸ್ತಾ ಇದ್ರು ಕಲ್ಯಾಣದಲ್ಲಿ. ಬಂಗಾರ ಬಿದ್ರು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅಂತ ಅದ್ಭುತ ಆಚಾರ ನಿಷ್ಠರು ಸತ್ಯಕ್ಕ.
ಲಿಂಗಮ್ಮ ಹಡಪದಪ್ಪಣ್ಣನವರ ಸತಿ ಮಹಾಯೋಗಿ ಲಿಂಗಮ್ಮ. ಅಂತ ಯೋಗವನ್ನ ನಾವು ಒಂದು ಜನ್ಮಕ್ಕೆ ಸಾಧಿಸಕ್ ಆಗಲ್ಲ, ಲಿಂಗಮ್ಮನವ್ರು ಸಾಧಿಸಿದಂತಹದ್ದನ್ನ. ಅಂತಹ ಯೋಗಿ ಲಿಂಗಮ್ಮ. ಲಿಂಗಮ್ಮ ನಿತ್ಯ ಶರಣೆಯರ ನೆನೆಯುವ. ಆಮೇಲೆ ಇನ್ನೊಬ್ಬರನ್ನ ಬಹಳ ಅದ್ಭುತವಾಗಿ ಹೇಳಿರ್ತಾರೆ. ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ. ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನಗುರುವ ಹಾಡಿ ನೆನೆಯುವ. ಬಸವನ ಶಿಶುವಾಗಿ ಲಿಂಗಾನಂದ ಅಪ್ಪಾಜಿಯವ್ರ ಹೆಸರು ಗೊತ್ತಿದೆ ನಿಮ್ಗೆಲ್ಲ. ಈ ಊರಿನಲ್ಲೂ ಕೆಲವರು ಸಾಧಕರು ಹೋಗಿ ಅಲ್ಲಿ ಸಾಧನೆ ಮಾಡಿ ಬಂದಿರಬಹುದು. ನೀವೆಲ್ಲ ಕೂಡಲ ಸಂಗಮ ಶರಣ ಮೇಳಕ್ಕೆ ಹೋಗಿರ್ಬಹುದು. ಬಸವನ ಶಿಶುವಾಗಿ ಬಸವಣ್ಣವರಿಗಾಗಿ ಹುಟ್ಟು ಬಂದ್ರು, ಬಸವಣ್ಣವ್ರಿಗಾಗಿ ಬದುಕಿದ್ರು. ಕೊನೆಯ ತನಕ ಬಸವ ಬಸವ ಅಂತ ತತ್ವ ಪ್ರಸಾರ ಮಾಡ್ತಾನೆ ಪ್ರವಚನ ಮಾಡೋ ಜಾಗದಲ್ಲೇ ಲಿಂಗೈಕ್ಯರಾದ್ರು. ಕೂಡಲ ಸಂಘದಲ್ಲೆಲ್ಲ ಲಿಂಗೈಕ್ಯರಾಗಿದ್ದವರು. ಹಿರಿಯರು ಪ್ರವಚನ ಮಾಡ್ತಿದ್ರು, ಪ್ರವಚನ ಶಿಬಿರ ನಡೀತಾ ಇತ್ತು, ಅಲ್ಲೇ ಲಿಂಗೈಕ್ಯರಾದ್ರು. ಅಂತಹ ಬಸವನ ಶಿಶುವಾಗಿ ತತ್ವಗಳ ಪಸರಿಸುತ್ತ ಬಸವ ಧರ್ಮವನ್ನು ಬೆಳೆಸಿದ, ಬಸವ ಧರ್ಮವನ್ನು ಬೆಳೆಸಿದ ಲಿಂಗಾನಂದ ಘನಗುರುವ ಹಾಡಿ ನೆನೆಯುವ. ಇಂತಹ ಘನಗುರುವನ್ನು ನೆನೆಸ್ಕೊಳ್ಳೋಣ. ಕೊನೆಯದಾಗಿ ಹೇಳ್ತಾರೆ, ಘನವರಿತು ಅನುವಾಗಿ ಜೀವನವೂ ಶಿವವಾಗಿ ಶರಣ ಸತಿಯರಾಗಿ ಶರಣಾದ. ಶರಣ ಸತಿಯರಾಗಿ ಶರಣಾದ ಎಲ್ಲರ ಹೊರಸಚ್ಚಿದಾನಂದನ ನೆನೆಯುವ. ಘನವರಿತು ಪರಮಾತ್ಮನನ್ನ ತಿಳ್ಕೊಂಡು ಈ ದೇವರುಗಳು, ನೀವು ಮಾಡಿದ ದೇವರುಗಳಿವೆಲ್ಲ, ನೀವು ಮಾಡಿದ ದೇವರುಗಳು ಬೇಕಾದಷ್ಟು ಇವೆ. 33 ಕೋಟಿ ಇರ್ಬೋದು, 66 ಕೋಟಿ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಘನದೇವ, ಆ ದೇವ್ರನ್ನ ಅರಿಬೇಕು. ಘನವರಿತು ಅನುವಾಗಿ ಜೀವನವೂ ಶಿವವಾಗಿ ಶರಣ ಸತಿಯರಾಗಿ ಶರಣಾದ ಎಲ್ಲರ ಹೊರಸಚ್ಚಿದಾನಂದನೆನ್ನೆಯುವ. ಎಲ್ಲ ಶರಣರನ್ನ ನಮಗೆಲ್ಲ ಕೊಟ್ಟಂತಹ, ಇವತ್ತು ಆ ಶರಣರು ಹುಟ್ಟಿದ್ರು ಅಂತ ನಾವು ನೀವು ಇದೀವಿ. ಬಸವಣ್ಣವ್ರ ಧರ್ಮ ಇತ್ತು ಅಂತ ನಾವು ನೀವೆಲ್ಲ ಬದುಕಿದೀವಿ. ಇಲ್ಲದೆ ಹೋಗಿದ್ರೆ ನಾವು ಬಿಹಾರದ ತರ, ಉತ್ತರ ಪ್ರದೇಶದ ತರ ಏನಾಗೋಗ್ತಿದ್ದೋ ಗೊತ್ತಿಲ್ಲ. ಆದ್ರಿಂದ ಅಂತಹ ಶರಣರನ್ನ ನೆನೆಯೋಣ ಅಂತ ತಿಳ್ಕೊಂಡು ಹೇಳ್ತಾ, ನೆನೆಸ್ತಾರೆ ಬಂಧುಗಳೇ. ನೋಡಿ, ನೀವು 16 ವರ್ಷದಿಂದ ಪುರಾಣ ನಡೆಸ್ಕೊಂಡು ಬಂದಿದ್ದೀರ, ಏನ್ ಸಾಮಾನ್ಯ ಅಲ್ಲ. ಒಂದು ಕಾರ್ಯಕ್ರಮ ಮಠಗಳಲ್ಲಿ ಸತತವಾಗಿ ನಡೆಸೋದು ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಊರಿನಲ್ಲೇ ಕಮಿಟಿ ಮಾಡಿಕೊಂಡು 16 ವರ್ಷದಿಂದ ಶರಣ ಬಸವೇಶ್ವರ ಪುರಾಣ ಹಚ್ಚಿದ್ರೆ, ಬೇರೆ ಬೇರೆ ಪುರಾಣ ಹಚ್ಚಿದಿರ. ಮೊದಲು ಬಸವ ಪುರಾಣ ಹಚ್ಚಿದಿರಿ, ಮತ್ತೆ ನೋಡಿ ಬೇರೆ ಬೇರೆ ಪುರಾಣಗಳು ಶರಣರದ್ದು, ಆಮೇಲಿಂದ ಅಕ್ಕ ಮಹಾದೇವರದ್ದಿದೆ, ಬೇರೆ ಬೇರೆದೆಲ್ಲ ಹಚ್ಚಿ ತಿಳ್ಕೊಳ್ಳಿ. ಮತ್ತೆ ನಾನು ಹೇಳೋದು, ನಾವು ಎಷ್ಟೇ ಪುರಾಣ ನಡೆಸಿದ್ರು, ಪ್ರವಚನ ನಡೆಸಿದ್ರು ಕೂಡ ನಮ್ಮ ಜೀವನದಲ್ಲಿ ಬದಲಾವಣೆ ಬರದೆ ಹೋದ್ರೆ, ನೀವು ಗುಡಿ ದೊಡ್ಡದು ಮಾಡ್ಬೋದು, ಬೇಕಾದಷ್ಟು ಬೆಳೆಸ್ಬೋದು, ನಾವು ಬದಲಾವಣೆ ಆಗದೆ ಹೋದ್ರೆ ಯಾವ ಗುಡಿ ಕಟ್ಟಿ ಏನ್ ಪ್ರಯೋಜನ? ಆದ್ರಿಂದ ನಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗೋಣ. ಆವಾಗ ಪುರಾಣ ಮಾಡಿದ್ದು ಸಾರ್ಥಕ ಆಗತ್ತೆ. ಓದುತ್ತಾ ಮೇದ ಕಬ್ಬಿನ ಸಿಪ್ಪೆ. ಸರ್ವಜ್ಞ ಹೇಳ್ತಾನೆ, ಬಹಳ ಅದ್ಭುತವಾಗಿ ಹೇಳ್ತಾನೆ ಅವನು. ಓದುತ್ತಾ ಮೇದ ಕಬ್ಬಿನ ಸಿಪ್ಪೆ, ಓದಿದಂತೆ ಮನವಿದ್ದರೆ ಸಿಪ್ಪೆ ತಾ ಕಬ್ಬಾದಂತೆ ಸರ್ವಜ್ಞ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಓದು ಅಳವಡಿಸ್ಕೊಳ್ಳದೆ ಹೋದ್ರೆ ಅದು ಸುಮ್ಮನೆ ಕಬ್ಬಿನ ಸಿಪ್ಪೆ ತಿಂದಂಗೆ. ಆ ಓದಿನ ಒಳಗನು ಅರಿತು ನಡೆದರೆ ಅದು ಸಿಪ್ಪೆ ಕಬ್ಬಾದಂತೆ. ಸಿಪ್ಪೆನೂ ಕೂಡ ಕಬ್ಬಾದಂಗೆ, ಅಷ್ಟು ಒಳ್ಳೇದಾಗ್ತದೆ. ಅದಕ್ಕೆ ಓದಿದ್ದು, ಬರೆದಿದ್ದು, ಪುರಾಣ ಹೇಳಿದ್ದು, ಕೇಳಿದ್ದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ, ನನಗೆ ತಬಕದವನಹಳ್ಳಿ ಆಗ್ಲಿ, ಹಿರೇವನಹಳ್ಳಿ ಆಗ್ಲಿ, ಮಲ್ಕಿನಕೊಪ್ಪ ಆಗ್ಲಿ ಹಳೆ ಊರುಗಳಲ್ಲ, ಗೊತ್ತಾಯ್ತಲ್ವಾ? ಇವು ನಮ್ಮೂರಿದ್ದ ಹಾಗೇನೆ. ಯಾಕೆಂದ್ರೆ ಇಲ್ಲೆಲ್ಲ ಶರಣರಿದ್ದೀರಿ, ಶರಣ ಧರ್ಮ ಇದೆ, ಬಸವ ತತ್ವ ಇದೆ, ಅದನ್ನ ಆಗಾಗ ನೆನೆಸ್ಕೊಂತಿರ್ತೀರಿ. ಆದ್ರಿಂದ ಆ ಮಾರ್ಗದಲ್ಲಿ ಇದ್ದೀರಿ. ನೀವು ನನ್ನನ್ನು ಕರೆದು ಇಂಥ ಒಂದು ಕಾರ್ಯಕ್ರಮವನ್ನ ನಡೆಸೋದಕ್ಕೆ ನೋಡಿ, ಈಗ ನಿಮಗೆ ಹೇಳ್ತಾ ನನ್ನ ಉದ್ಧಾರವೂ ಆಗ್ಬಿಡುತ್ತೆ. ಈಗ ನನಗೂ ಸಂತೋಷ ಆಗುತ್ತೆ ಅಲ್ವಾ? ಇಷ್ಟು ಪ್ರವಚನ ಮಾಡಿದಾಗ ನನ್ನ ಜನ್ಮವೂ ಸಾರ್ಥಕ, ಈ ಕೇಳಿದಂತ ನಿಮ್ಮ ಜನ್ಮವೂ ಸಾರ್ಥಕ.
ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಏನು ಪ್ರವಚನ ಸೇವಾ ಸಮಿತಿ, ಪುರಾಣ ಸೇವಾ ಸಮಿತಿ ಮಾಡ್ಕೊಂಡಿದಿರೋ, ಊರಿನ ಗುರು ಹಿರಿಯರು ಎಲ್ಲ ಕೂಡಿ ನಮ್ ಚೆನ್ನೈಜರ್ ನೋಡ್ರಿ 51,000 ಕೊಟ್ಟಿದಾರ. ಹೌದಲ್ಲ? ನೀವು ಕೆಲವೊಂದು ಕೇಳಕ್ ಹೋಗ್ರಿ, ಮನೇಲಿ ಬೇಕಾದಷ್ಟು ಇರ್ತದ, 101 ರೂಪಾಯಿ ಪಟ್ಟಿ ಬರೆಸ್ತಿರ್ತಾರ. 101 ರೂಪಾಯಿ ಬರ್ಸಿದ ಮೇಲೂ ಒಂದ್ 4-5 ಸಾರಿ ಅಡ್ಡಾಡಿಸ್ತಿರ್ಬೇಕಂದ್ರೆ ನಿಮ್ಮನ್ನು. ಅಂಥದ್ರಲ್ಲಿ ಅವರೇ ಬಂದು 51,000 ಕೊಡ್ತಾರೆ. ಮತ್ತೆ ಅವ್ರ ಅಪ್ಪ ಕಾಲದಿಂದ, ಚನ್ನವೀರಾಜ್ಯವರ ಕಾಲದಿಂದನೂ ಈ ಸಂಪ್ರದಾಯ ಬೆಳ್ಕೊಂಡು ಬಂದಿದೆ ಅಂದ್ರೆ ಅದ ಅಪ್ಪನ ಪುಣ್ಯ ಮಗನಿಗೆ, ಮಗನ ಪುಣ್ಯ ಮಕ್ಕಳಿಗೆ ಬರ್ತದೆ. ಉಳಿಸ್ಕೊಂಡ್ರೆ ಬರ್ತದೆ, ಸುಮ್ಮನೆ ಬರಂಗಿಲ್ಲ. ಈಗ ಚೆನ್ನೈಜರ್ ಉಳಿಸ್ಕೊಂಡಾರಂತ ಬಂದಿದೆ, ಅವ್ರ ಮಕ್ಕಳು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಾಗೆ ಬರ್ಲಿ ಆ ದಾಸೋಹಿಗಳಿಗೆ, ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ಶಾಸ್ತ್ರಿಗಳು ಬಂದಿದ್ದಾರೆ, ಸಂಗೀತಗಾರರು ಬಂದಿದ್ದಾರೆ, ಅವರೆಲ್ಲರಿಗೂ ಆಯುರಾರೋಗ್ಯ ದೇವರು. ಅಂದ್ರೆ ಶ್ರಾವಣದಲ್ಲಿ ಆರೋಗ್ಯ ಕೆಡೋದು ಬಹಳ. ಯಾಕೆ? ದಿವ್ಸಕ್ಕೊಂದ್ ಮನೆ, ದಿವ್ಸಕ್ಕೊಂಥರ ಅಡಿಗೆ, ಅವೆಲ್ಲ ಊಟ ಮಾಡ್ತಾರೆ. ಮತ್ ಚಲೋ ಮಾಡಿದಾಗ ಮಸ್ತ್ ಹೊಡೆದು ಬಿಡ್ತಾರೆ. ಅವ್ ಮತ್ತೆ ಆರೋಗ್ಯಕ್ಕೆ ಸವಾಲ್ ಬರ್ತದಲ್ರಿ. ಅದಕ್ಕೆ ಆರೋಗ್ಯವನ್ನು ಕಾಯ್ಕೊಳ್ಳಿ. ಆರೋಗ್ಯ ಕಾಯ್ಕೊಂಡ್ರೆ ನಿಮಗೆ ಆನಂದ ಇರ್ತದೆ, ಭಕ್ತಿ ಇರ್ತದೆ. ಆರೋಗ್ಯಕ್ಕೆ ನುಕ್ಸಾನ್ ಮಾಡ್ಕೋಬಾರ್ದು. ಅದನ್ನ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಚೆನ್ನಾಗಿ ಹಾಡಿದ್ದಾರೆ. ಶಂಕರಯ್ಯ ಶಾಸ್ತ್ರಿಗಳು ಒಂದ್ 3-4 ದಿವಸ ಆದ್ಮೇಲೆ ಬಂದ್ರೆ ಕಾಣುತ್ತೆ. ಮೊದಲಿದ್ದವ್ರ ಪಾಪ ಏನೋ ಅಡಚಣೆಯಿಂದ ಹೋಗಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ನಿರಂತರವಾಗಿ ನಡೆಸ್ಕೊಂಡು ಹೋಗ್ರಿ. ನಮ್ಮ ಶಂಕರಯ್ಯ ಶಾಸ್ತ್ರಿಗಳು ಇನ್ನೂ ಚೆನ್ನಾಗಿ ಓದ್ಕೊಂಡು ಬಂದು ಚೆನ್ನಾಗಿ ಪುರಾಣ ನಡೆಸ್ಲಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ಶುಭವನ್ನ ಕೋರಿ ನಮ್ಮ ಜೊತೆ ಬಂದಾರ. ಅದೇ ಅಂಗಡಿ ಬಸವಣ್ಣ ಅವ್ರು, ಅದೇ ಸತ್ತ ಅವರಿಗೆ ನಮ್ಮ ಮೇಲೆ ಬಂದು ಅಪ್ಪವ್ರೆ ಮತ್ತೆ ಹಿಂಗ್ ತಪ್ಕದವ್ರು ಬರ್ತಾರ್ರಿ, ಮತ್ತೆ ಒಪ್ಪಿಗೆ ಕೊಡ್ತಿರಲ್ಲ ಅಂದ. ಒಪ್ಪಿಗೆ ನೀವು ಬರ್ತಿರಲ್ಲ ಅಂದೆ. ನಾನು ಬರ್ತೇನೆ. ಹಂಗಾದ್ರೆ ಹೋಗ್ಬರೋಣ ಅಂತ ಹೇಳಿ ಬಂದ್ವಿ. ಹಾಗೆ ಎಲ್ರು ಬಂದಿದ್ದೀರಾ, ಮತ್ತೆ ಅತಿಥಿಗಳಾಗಿ ಕೂತಿದ್ದೀರಾ. ಎಲ್ರಿಗೂ ಒಳ್ಳೇದಾಗ್ಲಿ. ತಾಯಂದ್ರು ಬಂದಿದ್ದಾರೆ ನೋಡ್ರಿ. ತಾಯಂದ್ರು ಹೆಂಗ್ ಕೂತಿದಾರೆ ಅಂದ್ರೆ, ಏನ್ರವ ಇದಿರೋ ಇಲ್ವಾ? ನನಗ್ ಡೌಟ್ ಶುರು ಆಗ್ತಾ ಇದೆ. ಇದಿರೋ ಅಥವಾ ಧಾರಾವಾಹಿ ನೆನೆಸ್ಕೊಂಡು ಹೋಗಿರೋ ಅಂತ ಹೇಳಿ. ಈಗ ನನಗಂತೂ ಕಾಣಂಗಿಲ್ಲವ, ಎಷ್ಟು ಚಂದ ಕೂತಿದಾರೆ ನೋಡ್ರಿ. ಇಷ್ಟೊಂದ್ ಜನ ತಾಯಂದ್ರಿದ್ರು ಒಟ್ಟ ಮಾತಾಡಂಗಿಲ್ಲ ಅವ್ರು. ಮನೆಗೆ ಹೋಗ್ಲಿ ಎಲ್ಲಾ ಮಾತು ಮುಗಿಸ್ಬಿಡ್ತಾರ ಅವ್ರು. ಹೌದಲ್ರು? ಅದಕ್ಕೆ ತಾಯಂದ್ರು ಬಂದಿದ್ದೀರಿ ಎಲ್ರು. ನಮ್ಮಲ್ಲಿ ಮನೆಗೊಂಡು ಮಕ್ಕಳು ಬಹಳ ಜನ ಬರ್ತಾರೆ. ಇಲ್ಲಿ ಮಕ್ಕಳು ಬಹಳ ಕಡಿಮೆ ಇದ್ದಂಗೆ ಕಾಣಿಸ್ತಾವ. ಯಾಕಂದ್ರೆ ಅವಕ್ಕೆ ಅವು ಸುಮ್ಮನೆ ಕೊಡಂಗಿಲ್ಲ ಮಕ್ಕಳು. ಅವ್ ಜೀವಂತ ಮೊಬೈಲ್ ಇದ್ದಂಗ ಅವು. ಗೊತ್ತಾಯ್ತಲ್ಲ? ಅವು ಸೈಲೆಂಟ್ ಮಾಡಕ್ಕೂ ಬರಲ್ಲ, ಸ್ವಿಚ್ ಆಫ್ ಮಾಡಕ್ಕೂ ಬರಲ್ಲ. ಅದಕ್ಕೆ ಅಂತ ಮಕ್ಳು ಇಲ್ಲಿ ಜಾಸ್ತಿ ಇಲ್ಲ. ಅವು ನಮ್ಮಲ್ಲಿ ಬಹಳ ಜನ ಮಕ್ಳು ನನ್ನ ಹತ್ರನೇ ಬಂದ್ಬಿಡ್ತಾವ. ಅಜ್ಜರ ಬಹಳ ಪರಿಚಯ ಇಲ್ಲ ಅವಕ್ಕೆಲ್ಲ. ಹಂಗಾಗಿ ನನ್ನ ಹತ್ರನೇ ಬಂದು ಕೂತ್ಕೊಂಡು ಚೆನ್ನಾಗಿ ಕೇಳ್ತಾರೆ. ಅವ್ರಂಗೆ ಗಲಾಟೆ ಮಾಡಂಗಿಲ್ಲ, ಚೆನ್ನಾಗಿ ಬರ್ತಾರೆ. ನಮ್ಮ ಜೊತೆ ಪಾದಯಾತ್ರೆ ಬರ್ತಾರೆ. ಮಕ್ಕಳು ತಯಾರಾಗ್ಬೇಕು. ಯಾಕಂದ್ರೆ ಇಂದಿನ ಮಕ್ಕಳೇ ಬಂದಿರೋ ಮಕ್ಕಳೇ ಯಾರು ಇಲ್ಲ. ಮಕ್ಕಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಒಳ್ಳೆಯವರಾದ್ರೆ ಚಲೋ ಆದ್ರೆ ಪ್ರಜೆಗಳು, ಇಲ್ಲದೆ ಹೋದ್ರೆ ಇಂದಿನ ಮಕ್ಕಳೇ ನಾಳಿನ ಮುದುಕರು. ಹೌದಿಲ್ಲ? ನೀವು ಒಳ್ಳೆಯವರಾಗಿ ಕೆಟ್ಟವರಾಗ್ರಿ, ಮುದುಕರಂತೂ ಹಾಗೆ ಆಗ್ತೀರಲ್ವಾ? ಆದ್ರಿಂದ ಒಳ್ಳೆ ಮುದುಕರಾಗ್ರಿ, ಒಳ್ಳೆ ಪ್ರಜೆಗಳಾಗ್ರಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ ಶರಣ.